ಹ್ಯೂಮನ್ ಕ್ರಿಯೇಟೆಡ್ ಮನಿ, ಇನ್ನೊಂದು ಗಾಡ್ ಕ್ರಿಯೇಟೆಡ್ ಮನಿ ಅಂತಿದೆ. ಫಾರ್ ಎಕ್ಸಾಂಪಲ್ ಚಿನ್ನ, ಬೆಳ್ಳಿ ಮತ್ತು ನಮ್ಮ ಭೂಮಿ, ಇವೆಲ್ಲವೂ ಭಗವಂತ ಸೃಷ್ಟಿ ಮಾಡಿರೋದು. ಇದು ಯಾವತ್ತೂ ಅದನ್ನು ತಗೊಂಡು ಹಾಳಾಗೋದ್ರು ಅಂತ ಹೇಳಿ ಕೇಳಿರೋರು ನಾವು ಭಾಳ ಕಡಿಮೆ. ಆದರೆ ಮನುಷ್ಯ ಯಾವಾಗ ಮ್ಯಾನ್ ಕ್ರಿಯೇಟೆಡ್ ಮನಿ ಹಿಂದೆ ಓಡ್ತಾ ಇರ್ತಾನೆ, ಅಲ್ಲಿ ತನಕನೂ ಅವನಿಗೆ ಸೆಟ್ಲೇ ಆಗಿರೋದಿಲ್ಲ, ಮೈಂಡು ಸೆಟ್ಲ್ ಆಗೋದಿಲ್ಲ. ಅಂದರೆ ಅವ್ರ ಮನೇಲಿ ದುಡ್ಡಿರುತ್ತೆ, ಆದರೆ ಅವರು ಇನ್ವೆಸ್ಟ್ ಮಾಡ್ತಿರಲ್ಲ. ನಾನು ಹೇಳುವಂಥದ್ದು ನಿಮಗೆ ಭಾಳ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಥಿಂಗ್ ಇದು. ಯು ಡೋಂಟ್ ಇನ್ವೆಸ್ಟ್ ಜಸ್ಟ್ ಬಿಕಾಸ್ ಯು ಹ್ಯಾವ್ ಅ ಮನಿ, ಯು ಶುಡ್ ಇನ್ವೆಸ್ಟ್ ಬಿಕಾಸ್ ಯು ಹ್ಯಾವ್ ಎನ್ ಆಪರ್ಚುನಿಟಿ. ಇನ್ವೆಸ್ಟ್ ಮಾಡೋದು ಒಂದು ಕಡೆ ಆದರೆ, ರಾಂಗ್ ಇನ್ವೆಸ್ಟ್ಮೆಂಟ್ ಆದರೂ ಒಂದು ಹಂತಕ್ಕೆ ಓಕೆ, ಬಟ್ ಇವರು ಕಂಪ್ಲೀಟ್ಲಿ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಲ್ ಸೋಷಿಯಲ್ ಮೀಡಿಯಾ ಇವತ್ತೇನು ನೋಡ್ತೀವಿ ಅದೇನು ಕಲಿಸುತ್ತೆ ಅಂದರೆ, ನೀವು ಯಾವ ರೀತಿ ಶ್ರೀಮಂತರಾಗಬೇಕು ಅಂತ ಕಲಿಸೋದಿಲ್ಲ, ದುಡ್ಡನ್ನ ಹೆಂಗೆ ಖರ್ಚು ಮಾಡಬೇಕು ಅಂತ ಕಲಿಸುತ್ತದೆ. ಫೈನಾನ್ಷಿಯಲ್ ಬೇಸಿಕ್ ಲೆಸನ್ಗಳು ಯಾವುದು ಸರ್ ಹಾಗಾದರೆ? ಇಫ್ ಯು ಆರ್ ಡಿಪೆಂಡಿಂಗ್ ಆನ್ ಓನ್ಲಿ ಒನ್ ಇನ್ಕಮ್ ಸೋರ್ಸ್, ಯು ಆರ್ ಜಸ್ಟ್ ಒನ್ ಸ್ಟೆಪ್ ಅವೇ ಫ್ರಮ್ ದ ಪಾವರ್ಟಿ ಅಂತ. ಬಡತನಕ್ಕೆ ಒಂದೇ ಒಂದು ಹೆಜ್ಜೆ ಮುಂದೆ ಇರ್ತಾನೋ ಅಷ್ಟೇ. ಎಕ್ಸಾಕ್ಟ್ಲಿ, ಅದು ಸ್ಟಾಪ್ ಆಗ್ತಿದ್ದಂಗೆ ನಾವು ಬಡತನಕ್ಕೆ ಮುಗಿತು. ಯಾವಾಗ ನಿಮ್ಮ ಲೈಫಲ್ಲಿ ವೆಲ್ತ್ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಳ್ತೀರಾ, ಅಲ್ಲಿ ಎನರ್ಜಿ ಇಂಟಿಗ್ರೇಟ್ ಆಗಬೇಕು, ಅವಾಗ ಮಾತ್ರ ನಿಮ್ಮ ಲೈಫಲ್ಲಿ ವೆಲ್ತ್ ಫ್ಲೋ ಆಗುತ್ತೆ ಅಂತೇಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮೈಸೂರಿನಿಂದ ಬಂದಿರುವಂಥ ಸುರೇಶ್ ಶೈವ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸುರೇಶ್ ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಶೈವ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಬೇಸಿಕಲಿ ಅವರೊಬ್ಬ ವೆಲ್ತ್ ಎಕ್ಸ್ಪರ್ಟ್ ಮತ್ತು ಮೈಂಡ್ ಥೆರಪಿಸ್ಟ್. ಕಳೆದ 8 ವರ್ಷಗಳಿಂದ ಸೈಕಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತು 10 ವರ್ಷಗಳಿಂದ NLP ಪ್ರಾಕ್ಟೀಷನರ್ ಆಗಿ ಕೂಡ ಅವರು ತಮ್ಮ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಮತ್ತು ಕಳೆದ 6 ವರ್ಷಗಳಿಂದ ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿ ಮತ್ತು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ನಲ್ಲಿ ಅವರು 5,000ಕ್ಕಿಂತ ಹೆಚ್ಚು ಆಫೀಸರ್ಗಳಿಗೆ, ಅಂದರೆ ಪೊಲೀಸ್ ಆಫೀಸರ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇವರಲ್ಲಿ ಈ ಟ್ರೈನಿಂಗ್ ತೆಗೆದುಕೊಂಡವರಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು, ಅಡಿಷ್ನಲ್ SP ಹೀಗೆ ಸಾಕಷ್ಟು ಹಿರಿಯ ಅಧಿಕಾರಿಗಳಿಗೆ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ನಾನು ಸುರೇಶ್ ಶೈವ ಅವ್ರನ್ನ ಸ್ವಾಗತಿಸ್ತಾ ಒಂದು ಟಾಪಿಕ್ ಯೋಚನೆ ಮಾಡ್ತಾ ಇದ್ದೆ. ಅದೇನೆಂದರೆ ಕ್ಯಾಶ್ ಈಸ್ ನಾಟ್ ವೆಲ್ತ್ ಅಂತ. ಈಗ ರಿಚ್ ಮತ್ತು ವೆಲ್ದಿ ಅನ್ನೋದ್ರ ಮಧ್ಯೆ ವ್ಯತ್ಯಾಸ ಇದೆ. ತುಂಬ ಜನ ರಿಚ್ ಆಗಿರ್ತಾರೆ, ವೆಲ್ದಿ ಆಗಿರಲ್ಲ. ಅದ್ರ ಬಗ್ಗೆ ಸುರೇಶ್ ಶೈವ ಅವ್ರು ಹೇಳ್ತಾರೆ. ಆದರೆ ಕ್ಯಾಶ್ ಈಸ್ ನಾಟ್ ವೆಲ್ತ್ ಅನ್ನೋ ಟಾಪಿಕಲ್ಲಿ ನಾನು ಮೊದಲನೇ ಪ್ರಶ್ನೆ ಏನು ಅಂತಂದರೆ, ತುಂಬ ಜನ ಕ್ಯಾಶನ್ನು ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅಂದರೆ ಅವ್ರ ಮನೇಲಿ ದುಡ್ಡಿರುತ್ತೆ, ಆದರೆ ಅವರು ಇನ್ವೆಸ್ಟ್ ಮಾಡ್ತಿರಲ್ಲ. ಯಾಕೆಂದರೆ ಅವ್ರು ವೆಯ್ಟ್ ಆ್ಯಂಡ್ ವಾಚ್ ಅನ್ನೋ ಪಾಲಿಸಿನ ಅವರು ಅಳವಡಿಸ್ಕೊಳ್ತಿರ್ತಾರೆ. ಸೊ ಹೀಗಾಗಿ ಇದಕ್ಕೆ ಈ ದುಡ್ಡನ್ನು ಉಳಿಸ್ಕೊಂಡ್ರೆ ದುಡ್ಡು ಎಷ್ಟು ಮಟ್ಟಿಗೆ ಅದು ಉಳ್ಕೊಳ್ಳುತ್ತೆ ಮತ್ತು ಇನ್ಫ್ಲೇಷನಿಂದ ಎಷ್ಟು ಕಡಿಮೆ ಆಗುತ್ತೆ ಅದೆಲ್ಲ ನಮಗೆ ಗೊತ್ತಿರುವಂಥದ್ದು. ಆದರೆ ದುಡ್ಡಿದ್ದೂ ಇನ್ವೆಸ್ಟ್ ಮಾಡದೇ ಇರುವಂಥ ವ್ಯಕ್ತಿಗಳ ಬಗ್ಗೆ ಮತ್ತು ವೆಯ್ಟ್ ಆ್ಯಂಡ್ ವಾಚ್ ಪಾಲಿಸಿನ ಅಳವಡಿಸ್ಕೊಂಡಿರೋ ವ್ಯಕ್ತಿಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸುರೇಶ್ ಸರ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ಎಲ್ಲ ನನ್ನ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ ಕಾಸ್ಮಸ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸರ್. ಸೊ ಒಂದು ವಿಷಯವನ್ನು ತುಂಬ ಚೆನ್ನಾಗಿ ತಿಳ್ಕೋಬೇಕು ಸರ್. ಏನಂದರೆ, ಮಾರ್ಕೆಟ್ ಕ್ರ್ಯಾಶ್ಗಿಂತಲೂ ಹೆಚ್ಚು ವೆಲ್ತನ್ನು ಡೆಸ್ಟ್ರಾಯ್ ಮಾಡುವಂಥ ಒಂದು ಕಾಯಿಲೆ ಇದೆ. ಅದನ್ನು ದ ಬರ್ನಿಂಗ್ ಪಾಕೆಟ್ ಸಿಂಡ್ರೋಮ್ ಅಂತ ಕರೀತಾರೆ. ಓಕೆ. ಅಂದರೆ ಅವರ ಅಕೌಂಟಲ್ಲಿ ಕ್ಯಾಶ್ ಇದ್ದರೆ ಅವ್ರಿಗೆ ನೆಮ್ಮದಿನೇ ಇರೋದಿಲ್ಲ, ಏನೋ ಒಂಥರ ಮಿಸ್ಸಿಂಗ್ ಔಟ್ ಫೀಲಿಂಗ್ ಬರ್ತಾ ಇರುತ್ತೆ. ಕ್ಯಾಶ್ ಇದ್ದರೆ ಅವ್ರ ಅಕೌಂಟಲ್ಲಿ ಕ್ಯಾಶ್ ಇದ್ದರೆ ಅವರು ಯಾವಾಗಲೂ ಏನಾದರೂ ಒಂದು ಡೂ ಸಮಥಿಂಗ್ ಅಂತ ಒಳಗಡೆಯಿಂದ ಒಂದು ಮೈಂಡು ಒಂದು ಪಾಪಪ್ ಮಾಡ್ತಾ ಇರುತ್ತೆ. ಏನಾದರೂ ಮಾಡು ಅಂತ. ಸೊ ಅವ್ರ ಅಕೌಂಟಲ್ಲಿ ದುಡ್ಡಿತ್ತು ಅಂತ ಇಟ್ಕೊಳ್ಳಿ, ಎಷ್ಟೋ ಒಂದು XYZ ಏನೋ ಅಂತ ಅಮೌಂಟ್, ಒಳಗಡೆಯಿಂದ ಒಂದು ವಾಯ್ಸ್ ಬರ್ತಾ ಇರುತ್ತೆ, ತಗೋ ದುಡ್ಡು ಏನಾದರೂ ಮಾಡು ಅಂತ ಬರ್ತಾ ಇರುತ್ತೆ. ಸೊ ಹಿಂಗಂದರೆ ಅವ್ರ ಹತ್ರ ಒಂದು ಲೋಡೆಡ್ ಗನ್ ಇರುತ್ತೆ, ಅದನ್ನು ಸುಮ್ಮನೆ ಗಾಳಿಲಿ ಗುಂಡಾರಿಸೋದು ಅಂತ ಕರೀತಾರಲ್ಲ, ಸೊ ಆ ಥರ ಗುಂಡಾರಿಸ್ತಿರ್ತಾರೆ. ನಾ ಹೇಳುವಂಥದ್ದು ಇದು ಇನ್ವೆಸ್ಟಿಂಗ್ ಅಲ್ಲ, ಇದು ಆಂಗ್ಸೈಟಿ ಮ್ಯಾನೇಜ್ಮೆಂಟ್ ಅಷ್ಟೇ. ಸೊ ಯಾಕಂದರೆ ಆಂಗ್ಸೈಟಿ ಇನ್ವೆಸ್ಟ್ಮೆಂಟ್ ಆಗೋಗಿರುತ್ತೆ. ನಾನೊಂದು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ನೆಕ್ಸ್ಟ್ ಒಂದು 5 ನಿಮಿಷ ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಇಟ್ಸ್ ಬ್ಯೂಟಿಫುಲ್. ನಾನು ತುಂಬ ಇನ್ವೆಸ್ಟರ್ಸ್ಗಳ ಮೈಂಡಲ್ಲಿ ನನಗೆ ಜಾಸ್ತಿ ಇಷ್ಟ ಆಗುವಂಥದ್ದು ವಾರನ್ ಬಫೆಟ್ ಅವರು. 1999 ಇಸ್ವಿನಲ್ಲಿ .com ಅಂದರೆ ಇಂಟರ್ನೆಟ್ ಏನಿರುತ್ತೆ ಅದೊಂದು ಬೂಮ್ ಟೈಮ್ ಆಗಿರುತ್ತೆ. ನಾವೆಲ್ಲ ಆ ಟೈಮಲ್ಲೇ Gmail ಮತ್ತು ಇವೆಲ್ಲ ಆ ಟೈಮಲ್ಲಿ ಕ್ರಿಯೇಟ್ ಮಾಡಿರ್ತೀವಿ ಅಲ್ವಾ, 1999 ಟೈಮಲ್ಲಿ. ಅಲ್ಲಿರುವ ವಾಲ್ ಸ್ಟ್ರೀಟಲ್ಲಿ, ಅಂದರೆ US ವಾಲ್ ಸ್ಟ್ರೀಟಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇಂಟರ್ನೆಟ್ ಸ್ಟಾಕ್ಸ್ಗಳನ್ನು ತೊಗೊಂಡು ರಾತ್ರಿ ಭಯಂಕರ ದುಡ್ಡು ಮಾಡ್ತಿರ್ತಾರೆ, ಒಳ್ಳೆ ಮಿಲಿಯನಿಯರ್ಸ್ಗಳ ಥರ ಆಗ್ತಾ ಇರ್ತಾರೆ. ಆದರೆ ವಾರನ್ ಬಫೆಟ್
ಅವ್ರನ್ನ ಆಲ್ ಟೈಮ್ ಗ್ರೇಟ್ ಇನ್ವೆಸ್ಟರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆದರೆ ಅವರು ತಮ್ಮ ಹತ್ರ ಬಿಲಿಯನ್ಸ್ ಆಫ್ ಡಾಲರ್ಸ್ಗಳ ದುಡ್ಡನ್ನ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಅವರು ಏನಾದರೂ ತೊಗೊಂಡ್ರ ಅಂತ ನೋಡಿದ್ರೆ ಒಂದೇ ಒಂದು ಪೈಸದಷ್ಟು ಏನು ತೊಗೊಂಡಿರೋದಿಲ್ಲ. ಮೀಡಿಯಾದವರು ಅವ್ರನ್ನೆಲ್ಲ ನೋಡ್ಬಿಟ್ಟು ನಗಾಡ್ತಾರೆ. ಆಮೇಲಿಂದ ಪೇಪರಲ್ಲೆಲ್ಲ ಹೆಡ್ಲೈನ್ಸ್ಗಳು ಬರುತ್ತೆ, ಹ್ಯಾಸ್ ದ ಒರಾಕಲ್ ಲಾಸ್ಟ್ ಇಟ್ಸ್ ಟಚ್ ಅಂತ. ಅಂದರೆ ಬಫೆಟ್ಗೆ ವಯಸ್ಸಾಯ್ತಾ ಅಂತ ಹೇಳ್ಬಿಟ್ಟು ಎಲ್ಲರೂ ಅದೇ ಥರ ಸಿಕ್ಕಾಬಟ್ಟೆ ಎಲ್ಲ ಬರೀತಾ ಇರ್ತಾರೆ. ಅಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನೋಡಿ, ಬಫೆಟ್ ಅವ್ರ ಹತ್ರ ದುಡ್ಡಿತ್ತು, ಆದರೆ ಅವ್ರಿಗೆಲ್ಲುವೆ ಟಾರ್ಗೆಟ್ ಅದು ಕಾಣಿಸ್ಲಿಲ್ಲ, ಅಂದರೆ ವ್ಯಾಲ್ಯೂ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರನೇ ಅವ್ರು ಎಲ್ಲೂ ಅದನ್ನು ಶೂಟ್ ಮಾಡಲಿಲ್ಲ. ಸೊ ಸೈಲೆಂಟಾಗಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ರು ಅಷ್ಟೇ. ಈಗ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಿ, 2000 ಇಸ್ವಿ ಬರುತ್ತೆ. ಆ ಟೈಮಲ್ಲಿ ಅಂದರೆ ಒನ್ ಇಯರ್ ಲೇಟರ್ ಆ ಬಬಲ್ಲು ಸಡನ್ನಾಗಿ ಬರ್ಸ್ಟ್ ಆಗುತ್ತೆ. ನ್ಯಾಸ್ಡ್ಯಾಕು 78% ಕ್ರ್ಯಾಶ್ ಆಗೋಗುತ್ತೆ. ಆಲ್ಮೋಸ್ಟು ಯಾರೆಲ್ಲ ಈ ಪೀಕೆಸ್ಟ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ ಅವರೆಲ್ಲರೂ ಒಟ್ಟಿಗೆ ವೈಪ್ಡ್ ಔಟ್ ಆಗೋಗಿರ್ತಾರೆ. ಆ ಸಮಯದಲ್ಲಿ ಬಫೆಟ್ ಅವರು ತಮ್ಮ ಹತ್ರ ಇಟ್ಕೊಂಡಿದ್ದಂಥ ದುಡ್ಡನ್ನ ತಗೊಂಡು ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾರೆ. ಪೆನ್ನೀಸ್ ಆನ್ ದಿ ಡಾಲರ್ಸ್ ರೇಟ್ ಥರ ಅತಿ ಉನ್ನತವಾದಂಥ ಕಂಪ್ನಿಗಳ ಶೇರ್ಗಳನ್ನು ಬಹಳಷ್ಟು ಚೀಪೆಸ್ಟ್ ರೇಟ್ಗೆ, ಭಾಳ ಕಮ್ಮಿ ಬೆಲೆಗೆ ಕೊಂಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ವಾರನ್ ಬಫೆಟ್ ಅವರು ಸ್ಮಾರ್ಟ್ ಅಂತ ಹೇಳ್ಬಿಟ್ಟು ಗೆದ್ದಿದ್ದಲ್ಲ, ಅವ್ರು ಗೆದ್ದಿದ್ದು ಅವ್ರಿಗೆ ಇನ್ವೆಸ್ಟಿಂಗಿಗೂ ಮತ್ತು ಆ ನಡುವೆ ಇರುವಂಥ ಆಪರ್ಚುನಿಟಿಗೂ, ಇವೆರಡರ ನಡುವೆ ಇರುವಂಥ ವ್ಯತ್ಯಾಸ ಗೊತ್ತಿರುತ್ತೆ ಅವ್ರಿಗೆ. ಐ ರಿಪೀಟ್ ದಿಸ್, ಅವ್ರಿಗೆ ಇನ್ವೆಸ್ಟಿಂಗಿಗೂ ಆಪರ್ಚುನಿಟಿಗೂ ವ್ಯತ್ಯಾಸ ಗೊತ್ತಿರುತ್ತೆ. ಲಾಟ್ ಆಫ್ ಟೈಮ್ಸ್, ಈಗ ಒಂದು ರೀಸೆಂಟ್ ಎಕ್ಸಾಂಪಲ್, ಬೆಳ್ಳಿ. ಎಲ್ಲರೂ ಬೆಳ್ಳಿ ತಗೊಳ್ತಾ ಪ್ರಪಂಚದವರೆಲ್ಲ ನಡೀರಿ ಬೆಳ್ಳಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿರ್ತಾರೆ. ಸೊ ಯಾವಾಗ ಮಾರ್ಕೆಟು ಸಿಕ್ಕಾಬಟ್ಟೆ ಹೈಪಲ್ಲಿದೆ ಅಂತ ಅನಿಸುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕು, ಅದು ನಿಜವಾಗ್ಲೂ ಮೇಲೆ ಹೋಗ್ತಾ ಇದೆಯಾ ಅಥವಾ ಏನಾದ್ರು ಬ್ಲಫಿಂಗ್ ಇದೆಯಾ, ಅದೇನಾದ್ರು ಒಂದು ವೇವ್ನ ರಿಯಲಾಗಿ ಕ್ರಿಯೇಟ್ ಮಾಡ್ತಾ ಇದೆಯಾ ಅಥವಾ ಅದು ಬಬಲಾಗಿ ಕ್ರಿಯೇಟ್ ಆಗ್ತಾ ಇದೆ. ಎರಡಕ್ಕೂ ಡಿಫ್ರೆನ್ಸ್ ಇದೆ, ಬಬಲ್ ಬೇರೆ, ವೇವ್ ಬೇರೆ. ಸೊ ಆಲ್ಮೋಸ್ಟು ತುಂಬ ಜನ ದುಡ್ಡನ್ನು ಕಳ್ಕೊಂಡವ್ರು ಇದೇ ಥರ. ಅಫ್ಕೋರ್ಸ್ ಇನ್ನೊಂದು ಮಾರ್ಕೆಟ್ ನಿಧಾನವಾಗಿ ಮೇಲೆ ಬರೋದು ಬೇರೆ, ಆದರೆ ಆಲ್ ಆಫ್ ಎ ಸಡನ್ ಯಾವುದೇ ಪೀಕ್ಗೆ ಹೋಗುತ್ತಲ್ಲ ಆ ಟೈಮಲ್ಲಿ ಸುಮ್ಮನೆ ಇರುವಂಥದ್ದು ಭಾಳ ಮುಖ್ಯ ಆಗಿರುತ್ತೆ. ನೋಡಿ, ಇನ್ವೆಸ್ಟಿಂಗಲ್ಲಿ ಇದೊಂಥರ ಗೇಮ್ ಇದು. ಓಕೆ, ಇದೊಂದೇ ಗೇಮಲ್ಲಿ ನೀವು ಬರುವಂಥ ಪ್ರತಿ ಬಾಲ್ಗೂ ಬ್ಯಾಟ್ ಬೀಸಬೇಕು ಅಂತಿಲ್ಲ ಸರ್. ಎಕ್ಸಾಕ್ಟ್ಲಿ. ಎಲ್ಲದಕ್ಕೂ ಯಾವ್ಯಾವ್ದೆಲ್ಲ ಬಾಲ್ಸ್ಗಳು ಬರುತ್ತೆ ಅದೆಲ್ಲದಕ್ಕೂ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಈಗ ನೋಡಿ, ಕ್ರಿಕೆಟಲ್ಲಾಗಿರಲಿ ಅಥವಾ ಬೇಸ್ಬಾಲಲ್ಲಾಗಿರಲಿ, ಸರ್ಟೈನ್ ಬಾಲ್ಸ್ಗಳನ್ನು ನೀವೇನಾದರೂ ಬಿಟ್ಟರೆ ನೀವು ಔಟ್ ಆಗೋಗ್ತೀರಿ. ಆದರೆ ಇನ್ವೆಸ್ಟಿಂಗ್ ಅನ್ನುವಂಥ ಗೇಮಲ್ಲಿ ನೀವು ಹೆಗಲ ಮೇಲೆ ಬ್ಯಾಟ್ ಇಟ್ಕೊಂಡು ಆರಾಮಾಗಿ ನಿಂತಿರ್ಬೋದು. ಟೆಸ್ಲಾ ಅನ್ನುವಂಥ ಶೇರನ್ನು ನಿಮಗೆ $400 ಮಾರ್ಕೆಟ್ ಎಸಿಬೋದು. ಗೋಲ್ಡನ್ನು $2,500 ಸಿಗ್ಬೋದು. ಅಥವಾ ಈವನ್ ನಿಮಗೆ ಲ್ಯಾಂಡು, ಯಾವುದೋ ಒಂದು ತುಂಬ ಬೂಮ್ ಟೈಮ್ದಲ್ಲಿ ಇರುವಂಥ ಲ್ಯಾಂಡು $4 ಕೋಟಿ ಮಾರೋ ಜಾಗದಲ್ಲಿ $5 ಕೋಟಿ ನಿಮ್ಗೆ ಅದನ್ನು ಆ ಬಾಲ್ ಎಸಿಬೋದು. ಆದರೆ ನೀವು ಸೈಲೆಂಟಾಗಿ ನಿಂತ್ಕೊಂಡು ನೋ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆದರೆ ಯಾವಾಗ ಮನುಷ್ಯ ಆ ಸ್ಥಿತಿನ ಕಂಡುಕೊಳ್ತಾನೆ, ಆ ಸ್ಟೆಬಿಲಿಟಿನ ಕಂಡುಕೊಳ್ತಾನೆ, ಎಲ್ಲದಕ್ಕೂ ನೋ ಅಂತ ಹೇಳುವಂಥದ್ದು, ಆ ಟೈಮಲ್ಲಿ ಯಾವಾಗ ಅವನ ಕಡೆಗೆ ಬಾಲು ಸ್ವೀಟ್ ಸ್ಪಾಟ್ ಅಂತ ಕರಿತೀವಿ ಅಲ್ಲಿಗೆ ಬರುತ್ತೋ ಆವಾಗ ಎತ್ತಿ ರಪ್ ಅಂತ ಬೀಸಬೇಕು. ವಿಚ್ ಮೀನ್ಸ್ ಲಾಟ್ ಆಫ್ ಟೈಮ್ಸ್ ಜನಗಳು ಮಾಡುವಂಥ ಮಿಸ್ಟೇಕು, ಅವರು ಬ್ಯಾಟನ್ನು ಹಿಂಗೆ ಹಿಡ್ಕೊಂಡಿರೋದಿಲ್ಲ, ಬಂದಿದ್ದು ಎಲ್ಲದಕ್ಕೂ ಬೀಸ್ತಾನೆ ಇರ್ತಾರೆ, ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಸ್ ಹೇಳ್ಕೊಳ್ತಾರೆ. ಬಿಕಾಸ್ ಬಬಲ್ ಬೇರೆ, ವೇವ್ ಬೇರೆ. ಎಷ್ಟೋ ಜನ ಬಬಲ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ನಾನು ನನ್ನೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರ್ತೀನಿ, ನಮ್ಮದು ಒಂದು 3 months ಪ್ರೋಗ್ರಾಮ್ ನಡೆಯುತ್ತೆ. ಆ ಪ್ರೋಗ್ರಾಮಲ್ಲಿ ಭಾಳ ಜನಕ್ಕೆ ಅದನ್ನೇ ಹೇಳ್ತಾ ಇರ್ತೀನಿ, ಎವ್ರಿ ವೀಕ್. ಅದು ಅವ್ರಿಗೆ ಹೇಳೋದು ನಾನು, ಆ್ಯಂಡ್ ನನ್ನ ಎಲ್ಲ ಜನತೆಗೂ ನಾನು ಹೇಳೋದು, ಯಾವ ಮನುಷ್ಯ ನನ್ನ ಹತ್ರ 10 ಲಕ್ಷ ರೂಪಾಯಿ ಇದೆ, ನಾನು ಎಲ್ಲಿ ತೊಗೊಂಡೋಗ್ಬಿಟ್ಟು ಇನ್ವೆಸ್ಟ್ ಮಾಡಲಿ ಅಂತ ಹೇಳೋದು ಭಾಳ ತಪ್ಪಿನ ಪ್ರಶ್ನೆ. ಅದು ಹೇಳಲೇಬಾರ್ದು ಆ ಥರ. ಅದು ವಿಕ್ಟಿಮ್ಗಳ ಆಡೋ ಮಾತು. ಅದನ್ನು ಏನಂತ ಯೋಚನೆ ಮಾಡಬೇಕಂತ ಹೇಳಿದ್ರೆ, ನನ್ನ ಹತ್ರ 10 ಲಕ್ಷ ರೂಪಾಯಿ ದುಡ್ಡಿದೆ, ಅದನ್ನು ನಾನು ಇಟ್ಕೊಂಡು ಔಸ್ಕೊಂಡು ಕೂತಿರ್ತೀನಿ. ಯಾವಾಗ ಮಾರ್ಕೆಟು ಬೀಳುತ್ತೋ, ಯಾವಾಗ ಮಾರ್ಕೆಟು ಎಡುವುತ್ತೋ, ಯಾವಾಗ ಮಾರ್ಕೆಟು ಟ್ರಿಪ್ ಆಗುತ್ತೋ, ಆವಾಗ ಆ ದುಡ್ಡನ್ನು ತೊಗೊಂಡ್ಬಿಟ್ಟು ನಾನು ಎಂಟ್ರ್ ಆಗ್ತೀನಿ ಮಾರ್ಕೆಟ್ಗೆ ಅಂತ. ಇಬ್ಬರದ್ದು ಡಿಫ್ರೆನ್ಸ್ ನೋಡಿ. ಒಂದು ಆಂಗ್ಸೈಟಿ ಮ್ಯಾನೇಜ್ಮೆಂಟ್ ಮಾಡೋರೇನು, ನನ್ನ ಹತ್ರ ದುಡ್ಡಿದೆಯಪ್ಪ, ದುಡ್ಡು ತೊಗೊಂಡೋಗ್ಬಿಟ್ಟು ರಪ್ ಅಂತ ಹೇಳ್ಬಿಟ್ಟು ನಾನು ಅಮೌಂಟನ್ನು ಇನ್ವೆಸ್ಟ್ ಮಾಡಿಬಿಡ್ತಾರೆ ಒಬ್ಬರು. ಇನ್ನೊಬ್ಬರು ವೆಯ್ಟ್ ಮಾಡ್ತಾರೆ ಎಲ್ಲಿವರೆಗೆ ಅವರ ಬಾಲ್ ಅವರ ಸ್ವೀಟ್ ಸ್ಪಾಟಿಗೆ ಬರತ್ತೆ ಅನ್ಕೊಂಡು. ಸೊ ಲಾಟ್ ಆಫ್ ಟೈಮ್ಸ್ ತುಂಬ ಜನಗಳಿಗೆ ಹೆಂಗಂದ್ರೆ ಹೇಳಿದ್ರೆ ಅವ್ರ ಅಕೌಂಟಲ್ಲಿ ದುಡ್ಡಿದ್ರೆ ನೆಮ್ಮದಿ ಇರಲ್ಲ ಅಂತ ಹೇಳಿದ್ರೆ, ಅದೊಂದು ಬರ್ನಿಂಗ್ ಪಾಕೆಟ್ ಸಿಂಡ್ರೋಮ್ ಅಂತ. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಈಗ ಅವ್ರ ಅಕೌಂಟಲ್ಲಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಗೊತ್ತೇ ಇರಲ್ಲ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಮನೆ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಮನೆಯಲ್ಲೇ ವಾಲೆಟಲ್ಲೆಲ್ಲೋ ಒಂದು ಕಡೆ ಅಥವಾ ಯಾವುದೋ ಒಂದು ಬುಕ್ ಹತ್ರನೋ $1,000 ಇತ್ತು.
ಅಲ್ಲಿವರೆಗೂ ಅವ್ರಿಗೆ ಒಂದು 1,000 ರೂಪಾಯಿ ರಿಕ್ವೈರ್ಮೆಂಟ್ ಇರಲ್ಲ, ಅದು ಕಾಣಿಸಿದ ತಕ್ಷಣ ರಪ್ ಅಂತ 1,000 ರೂಪಾಯಿ ರಿಕ್ವೈರ್ಮೆಂಟ್ ಬಂದ್ಬಿಡುತ್ತೆ. ಸೊ ಇದನ್ನೇ ಬರ್ನಿಂಗ್ ಪಾಕೆಟ್ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು ಕರೆಯೋದು. ನಾ ಹೇಳೋದು ಯಾವತ್ತೂ ಇನ್ವೆಸ್ಟ್ ಫಾರ್ ದಿ ಆಪರ್ಚುನಿಟಿ, ನಾಟ್ ಫಾರ್ ದಿ ಆ್ಯಕ್ಟಿವಿಟಿ ಅಂತ. ಒಂದು ಆ್ಯಕ್ಟಿವಿಟಿ ಎಲ್ಲ ನಡೀತಾ ಇದೆ, ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಬಾರ್ದು. ಆಪರ್ಚುನಿಟಿ ಯಾವ ಸಮಯಕ್ಕೆ ಬರುತ್ತೆ ಆ ಕಾರಣಕ್ಕೋಸ್ಕರ ಅವ್ನು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಎಸ್, ಭಾಳ ಚೆನ್ನಾಗಿ ಹೇಳಿದ್ರಿ. ದಿಸ್ ಇಸ್ ವೆಯ್ಟ್ ಆ್ಯಂಡ್ ವಾಚ್. ಅಂದರೆ ನಿಜವಾಗ್ಲೂ ಎದಕ್ಕೆ ವೆಯ್ಟ್ ಮಾಡಬೇಕು, ಏನನ್ನು ವಾಚ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು. ಆ್ಯಂಡ್ ಒಂದು ಹೇಳೋದು, ನಾ ಹೇಳುವಂಥದ್ದು ನಿಮಗೆ ಭಾಳ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಥಿಂಗ್ ಇದು. ಯು ಡೋಂಟ್ ಇನ್ವೆಸ್ಟ್ ಜಸ್ಟ್ ಬಿಕಾಸ್ ಯು ಹ್ಯಾವ್ ಅ ಮನಿ, ಯು ಶುಡ್ ಇನ್ವೆಸ್ಟ್ ಬಿಕಾಸ್ ಯು ಹ್ಯಾವ್ ಎನ್ ಆಪರ್ಚುನಿಟಿ. ನನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಬಾರ್ದು, ಆಪರ್ಚುನಿಟಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಕು. ಎಷ್ಟೊಂದು ಟೈಮ್ ನೋಡಿ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ, ಅಕೌಂಟಲ್ಲಿ ನೋಡಿದ್ರೆ ದುಡ್ಡೇ ಇಟ್ಕೊಂಡಿರೋದಿಲ್ಲ, ಅಯ್ಯೋ ಹೋದ ತಿಂಗಳು ನಾನು ಯಾಕೆ ಅಡಿಷನ್ ಮಾಡೋದಪ್ಪ ಅಂತ ಅನ್ಸ್ಬಿಟ್ಟಿರುತ್ತೆ. ಆ ಆ್ಯಂಗ್ಸೈಟಿನಲ್ಲಿ ಬೈ ಮಾಡೋದಿದೆಯಲ್ಲ, ದಟ್ ಈಸ್ ಅ ರಾಂಗ್ ಥಿಂಗ್ ಅಂತ ನಾನು ಹೇಳೋದು. ಇಲ್ಲ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ತುಂಬ ಜನರಿಗೆ ದುಡ್ಡು ಪಾಕೆಟಲ್ಲಿ ಅಥವಾ ಅಕೌಂಟಲ್ಲಿ ಇದ್ದ ತಕ್ಷಣ ಅವ್ರಿಗೆ ತಳಮಳ ಯಾಕೆ ಶುರುವಾಗುತ್ತೆ ಅಂತಂದರೆ, ಬೇಸಿಕಲಿ ಸರ್ ದುಡ್ಡನ್ನೇ ನೋಡಿರಲ್ಲ ಅವರು. ದುಡ್ಡು ಬಂದ ತಕ್ಷಣ ಅವ್ರಿಗೆ ಈಗ 1 ಕೋಟಿ ಯಾವಾಗಲೂ ನನ್ನ ಅಕೌಂಟಲ್ಲಿ ಇರುತ್ತೆ ಅಂತಂದರೆ, 1 ಕೋಟಿ ಇದ್ದರೆ ನನಗೇನು ಸಮಸ್ಯೆ ಅಲ್ಲ. ನಾನು ಫಸ್ಟ್ ಟೈಮ್ ನಾನು 1 ಕೋಟಿ ನೋಡ್ತಾ ಇದ್ದೀನಿ ಅಂದಮೇಲೆ ನಾನು ಏನು ಮಾಡಲಿ ಇದಕ್ಕೆ ಅಂತ ಶುರು ಆಗ್ಬಿಡುತ್ತೆ. ಸೊ ಹೀಗಾಗಿ ಅವರ ಒಂದು ಸಿಂಡ್ರೋಮ್, ಅವರಂದ್ರೆ ಭಾಳ ಜನರ ಸಿಂಡ್ರೋಮ್ ಇದೆ. ಹೌದು. ಭಾಳಷ್ಟು ಜನಕ್ಕೆ ಏನಂತ ಹೇಳಿದ್ರೆ, ಈಗ ನೋಡಿ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗಳಿಂದ ಬಂದಿದ್ದು. ನಮಗೆ ನಮ್ಮ ತಂದೆ ಎಲ್ಲ ಒಂದು 50 ರೂಪಾಯಿ 100 ರೂಪಾಯಿ ಏನಾದ್ರು ಖರ್ಚು ಕೊಟ್ಟರೆ ಅದೇ ದೊಡ್ಡ ದುಡ್ಡು. ಬಟ್ ಯಾವಾಗ ಅವನಿಗೆ ಸಂಬಳ ಸಿಗುತ್ತಲ್ಲ 50,000 ರೂಪಾಯಿ ಅಥವಾ 1 ಲಕ್ಷ ರೂಪಾಯಿ, ಸಡನ್ನಾಗಿ ಒಂದು ತಲೆ ತಿರುಗುತ್ತೆ. ಅಂದರೆ 100 ರೂಪಾಯಿಂದ ಸಡನ್ನಾಗಿ ಅವನೇನಾದರೂ 1 ಲಕ್ಷ ರೂಪಾಯಿ ಏನಾದ್ರು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಹೇಳಿದ್ರೆ, ಆವಾಗಲೇ ಬರ್ನಿಂಗ್ ಪಾಕೆಟ್ ಸಿಂಡ್ರೋಮ್ ಸ್ಟಾರ್ಟ್ ಆಗೋದು. ಆವಾಗ ಓಡಾಡ್ತಾ ಇದ್ದಂಥ ವೆಹಿಕಲ್ಸ್ಗಳು ಅಪ್ಗ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ತಪ್ಪಂತ ಹೇಳ್ತಾ ಇಲ್ಲ, ಆದರೆ ಬರ್ನಿಂಗ್ ಪಾಕೆಟ್ ಸಿಂಡ್ರೋಮಿಂದ ಆಗ್ತಾ ಇದೆಯಾ ಇದು ಆ್ಯಂಗ್ಸೈಟಿನ, ಇದು ಆ್ಯಂಗ್ಸೈಟಿಯಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಾ, ಅಥವಾ ಯಾರನ್ನೂ ಇಂಪ್ರೆಸ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಾ, ಅಥವಾ ರಿಯಲ್ ಆಗಿ ನನಗೆ ಅವಶ್ಯಕತೆ ಇದೆ ಅಥವಾ ನಿಜವಾಗ್ಲೂ ನನಗೆ ಆಪರ್ಚುನಿಟಿ ಸಿಕ್ತು ಅನ್ನೋ ಕಾರಣಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀನಾ? ಈ ಎರಡರ ನಡುವೆ ವ್ಯತ್ಯಾಸ ಯಾರು ಗೊತ್ತಿರೋದಿಲ್ವಾ, ಅವ್ನು ಡೆಫಿನೆಟಾಗಿ ದುಡ್ಡು ಕಳ್ಕೊತಾನೆ. ಸೊ ನೆಕ್ಸ್ಟ್ ನನ್ನ ಪ್ರಶ್ನೆ ಏನಂತಂದರೆ, ಈಗ ನೀವು ಹೇಳಿದ್ರಲ್ಲ ಬರ್ನಿಂಗ್ ಪಾಕೆಟ್ ಸಿಂಡ್ರೋಮ್ ಅಂಥೇಳಿ, ಈ ಬರ್ನಿಂಗ್ ಪಾಕೆಟ್ ಸಿಂಡ್ರೋಮಲ್ಲಿ ಇನ್ನೂ ಒಂದು ನೋಡಿದ್ದೀನಿ ನಾನು. ಏನಂದರೆ, ಒಂದು ಅಪ್ಗ್ರೇಡ್ ಮಾಡುವಂಥ ಲೈಫನ್ನು, ಕಾರ್ ಹೊಸ ತೊಗೊಂಡೆ, ಮನೆ ಹೊಸ ತೊಗೊಂಡೆ, ಫಾರಿನ್ ಟ್ರಿಪ್ಗೆ ಹೋದೆ, ಅಥವಾ EMI ಮೂಲಕ ಏನೇನೋ ತೊಗೊಂಡೆ ಅನ್ನೋದು ಒಂದು. ಆದರೆ ಇನ್ನೂ ಕೆಲವೊಬ್ಬರು ಏನಂದರೆ ಆ ದುಡ್ಡನ್ನು ಮಿಸ್ಯೂಸ್ ಮಾಡ್ಕೊಂಡು ಹಾಳಾಗ್ತಾರೆ. ಓಕೆ, ಸ್ಟಾಕ್ ಮಾರ್ಕೆಟ್ಗೆ ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ರೇಸಿಗೆ ಹೋಗ್ತಾರೆ ಕೆಲವೊಬ್ಬರು. ಇಲ್ಲೂ ಕೆಲವೊಬ್ಬರು ಲೈಫ್ ಸ್ಟೈಲ್ ದುಂದು ವೆಚ್ಚ ಮಾಡ್ತಾರೆ, ಮಾಡಬಾರ್ದು ಅಭ್ಯಾಸಗಳನ್ನ ಮಾಡ್ತಾರೆ. ಅಂದರೆ ಅಗೇನ್ ಅದು ದುಡ್ಡಿಂದ ಅವ್ರಿಗೆ ಒಳ್ಳೇದಾಗಲ್ಲ, ಕೆಟ್ಟದಾಗುತ್ತೆ. ಈ ದುಡ್ಡು ಬಂದ ತಕ್ಷಣ ಈ ಥರ ಒಂದು ಮೈಂಡ್ಸೆಟ್ ಬರುತ್ತಲ್ಲ, ಅಂದರೆ ಹಾಳಾಗುವಂಥ ಮೈಂಡ್ಸೆಟ್ ಬರುತ್ತಲ್ವ, ಅಂದರೆ ಅದನ್ನು ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಇನ್ವೆಸ್ಟ್ ಮಾಡೋದು ಒಂದು ಕಡೆ ಆದರೆ, ರಾಂಗ್ ಇನ್ವೆಸ್ಟ್ಮೆಂಟ್ ಆದರೂ ಒಂದು ಹಂತಕ್ಕೆ ಓಕೆ, ಬಟ್ ಇವರು ಕಂಪ್ಲೀಟ್ಲಿ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇದು ಎಸ್ಪೆಷಲಿ ಮಕ್ಕಳಿಂದನೇ ಸ್ಟಾರ್ಟ್ ಆಗಿರುತ್ತೆ ನನ್ನ ಪ್ರಕಾರ. ಯಾಕಂದರೆ ನಾವು ದೊಡ್ಡವರಾದ್ಮೇಲಿಂದ ಇವೆಲ್ಲ ಬರ್ತಾ ಇದೆ ಅನ್ನೋಂಥದ್ದು ತಪ್ಪು. ಬಿಕಾಸ್ ನಮ್ದು ಎಲ್ಲೋ ಒಂದು ಕಡೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತೀವಲ್ಲ ಅಲ್ವಾ. ಅಂದರೆ ಭಾಳಷ್ಟು ಹಿಂದೆಯೇ ನಮ್ಮ ಸಂಸ್ಕಾರದೊಳಗಡೆನೂ ಭಾಳಷ್ಟು ವಿಷಯಗಳು ಬಂದಿರುತ್ತೆ. ಅಂದರೆ ನಮ್ಮ ಪೇರೆಂಟ್ಹುಡ್ ಯಾವ ಥರ ನಡ್ಕೊಂಡು ಬಂದಿರುತ್ತೆ, ಅಥವಾ ನಮ್ಮ ನೇಬರ್ಹುಡ್ ಯಾವ ಥರ ಬಿಹೇವ್ ಮಾಡಿರ್ತಾರೆ, ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ಲು, ಇವೆಲ್ಲನೂ ಮ್ಯಾಟ್ರ್ ಆಗ್ತಾ ಇರುತ್ತೆ. ಹಾಗಾಗಿ ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ, ಟ್ಯೂಷನ್ಗೆ ಕಳಿಸ್ತೀವಿ, ಒಳ್ಳೊಳ್ಳೆ ಕಾಲೇಜಸ್ಗಳಿಗೆ ಹುಡುಕಿ ತಂದೆ ತಾಯಿಯಂದರು ಲಕ್ಷಾಂತರ ರೂಪಾಯಿ ಫೀಸ್ ಎಲ್ಲ ಕೊಟ್ಟು ಕಾಲೇಜಸ್ಗಳಿಗೆಲ್ಲ ಕಳಿಸ್ತಾರೆ. ಅಲ್ಲಿ ಓದಂಥ ಮಕ್ಕಳು ಏನು ಕಲಿತಾರೆ ಹೇಳಿ? ಹಿಸ್ಟ್ರಿ ಕಲಿತಾರೆ, ಟ್ರಿಗ್ನಾಮಿಟ್ರಿ ಕಲಿತಾರೆ, ಜಿಯೋಗ್ರಫಿ ಕಲಿತಾರೆ. ಆದರೆ ನಿಜವಾಗ್ಲೂ ಬದುಕಿನಲ್ಲಿ ಬದುಕೋದಕ್ಕೆ ಬೇಕಾಗಿರುವಂತಹ ಪಾಠ, ದುಡ್ಡನ್ನು ಯಾವ ಥರ ಹುಟ್ಟಿಸ್ಬೇಕು, ದುಡ್ಡನ್ನು ಯಾವ ಥರ ನಯವಾಗಿ ಖರ್ಚು ಮಾಡಬೇಕು, ಇನ್ವೆಸ್ಟ್ ಮಾಡೋದು ಹೇಗೆ, ಅದನ್ನು ಸೇವ್ ಮಾಡಿದ ನಂತರ ಅಂತ ಎಲ್ಲೂ ಹೇಳ್ಕೊಡೋದಿಲ್ಲ. ಹೌದು. ಯಾಕಂದರೆ ನಾಳೆ ಅದೇ ಹುಡುಗ, ಸಣ್ಣ ಹುಡುಗ ಆಗಿದ್ದವನು ಸ್ಕೂಲಿಂದ ಕಾಲೇಜಿಗೆ ಜಾಯ್ನ್ ಆದ, ಕಾಲೇಜಿಂದ ವಾಪಸ್ ಅವ್ನು ನೆಕ್ಸ್ಟು ಜಾಬ್ಗೆ ಹೋಗ್ತಾನೆ. ಅವ್ನು ಜಾಬ್ಗೆ ಹೋದಾಗ ಅವನು ಎಲ್ಲರೂ ಒಂದು ಕಡೆ ಕೆಲ್ಸಕ್ಕೆ ಸೇರಿಕೊಂಡ್ರೆ ಅವನ ಬಾಸ್ ಬಂದ್ಬಿಟ್ಟು ನೀನು ಪೈಥಾಗರಸ್ ಥಿಯರಮ್ ಹೇಳಪ್ಪ ಅಂತ ಕೇಳೋದಿಲ್ಲ. ಹೌದು. ಅವ್ನು ಕೇಳ್ತಾನೆ ರಿಸಲ್ಟ್ ಎಲ್ಲಿದೆ ಗುರು ಅಂತ, ಆಬ್ವಿಯಸ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಈವನ್ ಬ್ಯಾಂಕಿಗೆ ಹೋಗ್ಬಿಟ್ಟು ಅವನು ದುಡ್ಡು ತೊಗೊಳ್ತಾನೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಬಿಸ್ನೆಸ್ ಮಾಡಬೇಕು, ಅಥವಾ ಏನೋ ಒಂದು ವಿಷಯಕ್ಕೆ ಲೋನ್ ತೊಗೊಳ್ತಾನೆ ಅಂತ ಇಟ್ಕೊಳ್ಳಿ. ಬ್ಯಾಂಕ್ ಅವ್ರು ಬಂದುಬಿಟ್ಟು ನೀವು ಕೆಮಿಸ್ಟ್ರಿ ಹೆಂಗಿದೆ, ಕೆಮಿಸ್ಟ್ರಿ ಬಗ್ಗೆ ಫಾರ್ಮುಲಾ ಹೇಳು ಅಂತ ಕೇಳಲ್ಲ. EMI ಯಾಕೆ ಬರ್ತಾಯಿಲ್ಲ, ಇಲ್ಲಾಂದರೆ ಸಿಬಿಲ್ ನಿಮ್ಗೆ ಏಟಾಗುತ್ತೆ ಅಂತ ಹೇಳ್ತಾರೆ. ಅರ್ಥ ಏನು ಅಂತ ಹೇಳಿದ್ರೆ, ನಾವು ಯಾವ ಥರ ಒಂದು ಸಮಾಜದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಇದು ಅಂದರೆ ನನ್ನ ದೇಶ ನಾನು ತುಂಬ ಪ್ರೀತಿಸ್ತೀನಿ, ನನ್ನ ದೇಶದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆದರೆ ನಾನು ಮಾತಾಡ್ತಾ ಇರುವಂಥದ್ದು ದೇಶದ ಎಜುಕೇಷನ್ ಸಿಸ್ಟಮ್ ಬಗ್ಗೆ.
ಅಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನ ವ್ಯಕ್ತಿಗತವಾಗಿ ಬೆಳವಣಿಗೆಗೆ ಅದು ಹೆಲ್ಪ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಇದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಅಲ್ಲಿ ಯಾವ ಥರ ಡೆವಲಪ್ ಆಗ್ತಾರೆ ಅಂತ ಹೇಳಿದ್ರೆ ನೀನು ನೆಕ್ಸ್ಟು ಹೆಂಗೆ ಕೆಲ್ಸಕ್ಕೆ ಹೋಗಬೇಕು ಅಂತ ಮಾತ್ರ ಡೆವಲಪ್ ಮಾಡ್ತಾರೆ ಅವನ್ನ. ಅಲ್ಲಿ ಯಾರೂ ನೀನು ನೆಕ್ಸ್ಟು ಹೆಂಗೆ ಬಿಸ್ನೆಸ್ ಮಾಡಬೇಕು ಮತ್ತು ಅಲ್ಲಿಂದ ಯಾವ ರೀತಿ ಮೇಲೆ ಹೋಗಬೇಕು ಅಂತ ಹೇಳ್ಕೊಡೋದೇ ಇಲ್ಲ. ಆ್ಯಂಡ್ ಇವತ್ತಂತೂ ಇವತ್ತಿನ ಇರುವಂಥ ಸಿಚುವೇಶನ್ಸಲ್ಲಿ ನಾವು ಓದಿರುವಂಥ ಎಷ್ಟು ಪಾಠಗಳು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಅಡ್ಯಾಪ್ಟೇಷನ್ಗೆ ಬಂದಿದೆ ಹೇಳಿ ನೋಡೋಣ. ಆಲ್ಮೋಸ್ಟ್ ಝೀರೋ. ಇವನೊಬ್ಬ ಎಂಜಿನಿಯರಿಂಗ್ ಮಾಡಿರೋನು ಅಲ್ಲಿ ಕಂಪ್ನಿಗೆ ಹೋದಾಗ ಅವ್ನು ಹೊಸ್ದಾಗಿ ಕಲೀಲೇಬೇಕು ಎಲ್ಲ ವಿಷಯಗಳನ್ನು. ಅವ್ನು ಹಳೇದ ಕಂಪ್ನಿ ಅಂದರೆ ಸ್ಕೂಲ್ನಲ್ಲಿ ಅಥವಾ ಶಾಲೆಯಲ್ಲಿ ಅಥವಾ ಕಾಲೇಜಸ್ಗಳಲ್ಲಿ ಏನು ಕಲ್ತಿದ್ದಾನೆ ಅದನ್ನು ಅವ್ನಿಗೆ ವರ್ಕ್ ಆಗಲಿಕ್ಕಿಲ್ಲ. ಅಂದರೆ ನಾವು ಒಂದು ಮಗುವಿಂದ ಹಿಡ್ದು ಅಂದರೆ ಸ್ಕೂಲ್ ಲೆವೆಲಿಂದ ಹಿಡ್ದು ಅಥವಾ ಕಾಲೇಜ್ ಲೆವೆಲಿಂದ ಹಿಡ್ದು ಅಲ್ಲಿಂದನೇ ನಾವೆಲ್ಲ ತಪ್ಪಾಗಿ ಕಲ್ತ್ಕೊಬಂದ್ಬಿಟ್ಟಿರ್ತೀವಿ. ಓಕೆ. ಅಂದರೆ ನಾವು ಇಲ್ಲಿ ಇವತ್ತು ಕೂತ್ಕೊಂಡು ಅಡ್ರೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ನಾನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾಕೆ ನಾನು ಒಬ್ಬ ವ್ಯಕ್ತಿ ರೇಸಿಗೆ ತೊಗೊಂಡೋಗಿ ದುಡ್ಡು ಹಾಕ್ತಾನೆ, ಯಾಕೆ ಅವನು ದುಂದು ವೆಚ್ಚ ಮಾಡ್ತಾನೆ, ಯಾಕೆ ಅವನು ಬಿಕಾಸ್ ಏನಂತ ಹೇಳಿದ್ರೆ ನಾವು ಕಲೀಲೇ ಇಲ್ಲ ಸಣ್ಣ ವಯಸ್ಸಿಂದ. ಅದಕ್ಕೆ ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರ್ತೀನಿ, ನೋಡ್ರಪ್ಪ ನೀವೇನಾದ್ರು ಪೇರೆಂಟ್ ಆಗಿದ್ದರೆ ನಿಮಗೆ ಇವತ್ತು ಇದನ್ನೇನಾದ್ರು ಇವ್ರುಗಳು ಕೇಳಿಸ್ಕೊಳ್ತಾ ಇದ್ರಿ, ಯಾರೇ ಕೇಳಿಸ್ಕೊಳ್ತಾ ಇರ್ಬೋದು. ನಾನು ಹೇಳೋದು ಭಗವಂತ ಯಾವಾಗಲಾದರೂ ಏನಾದ್ರು ಕಮ್ಯುನಿಕೇಟ್ ಮಾಡಬೇಕು ಅಂತ ಅನ್ನಿಸ್ದಾಗ ಯಾವ್ಯಾವುದೋ ಮುಖಾಂತರಗಳು ಕಮ್ಯುನಿಕೇಟ್ ಮಾಡಿಸ್ತಾನೆ. ಇದು ಒಂದು ಫಾರ್ಮ್ ಆಗಿರ್ಬೋದು. ಸೊ ಆ ಸಿಚುವೇಷನಲ್ಲಿ ನಮ್ಮ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಿ ಅನ್ನೋದು ಮ್ಯಾಟ್ರ್ ಆಗ್ತಾ ಇರುತ್ತೆ. ನಾವೇನು ಬಂದಿದ್ದೀವಿ ಅನ್ನೋದ್ರ ಮೇಲೆ ಇವತ್ತಿನ ದುಂದು ವೆಚ್ಚಗಳು ಆಧಾರ ಆಗ್ತಾ ಇರುತ್ತೆ. ನಮ್ಮ ಥರನ ರಿಪ್ಲಿಕೇಶನ್ ಆಗಬಾರ್ದಂದ್ರೆ ಇವತ್ತೇ ಕುತ್ಕೊಂಡು ಅವ್ರಿಗೆ ಟೀಚ್ ಮಾಡೋದನ್ನು ಕಲಿಸ್ಬೇಕು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಮಗುನ ಎಲ್ಲೋ ಒಂದು ಕಾಡಲ್ಲಿರುತ್ತೆ, ಅದಕ್ಕೆ GPS ಇರುತ್ತೆ, ಟಾರ್ಚ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಪ್ರಾಣಿಗಳಿಂದ ಯಾವ ಥರ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋಂಥ ಟ್ರೈನಿಂಗನ್ನೇ ಕೊಟ್ಟಿಲ್ಲ ಅಂತ ಇಟ್ಕೊಂಡ್ರೆ ಆ ಕತ್ತಿ ಹಿಡ್ಕೊಂಡು ಅಥವಾ ಟಾರ್ಚ್ ಇಟ್ಕೊಂಡು ಆ GPS ಇಟ್ಕೊಂಡು ಏನು ಮಾಡ್ತೇವೆ ಮಕ್ಕಳುಗಳು. ಸೊ ಸೇಮ್ ವೇ ನಾವು ಹೊರಗಡೆ ಬಂದಂಥ ಪ್ರಪಂಚದಲ್ಲಿ ದುಡ್ಡನ್ನು ಯಾವ ಥರ ಬಳಸಬೇಕು ಅನ್ನುವಂಥ ವಿಷಯಗಳನ್ನು ನಾವು ಒಳಗಡೆಯಿಂದ ಕಲ್ತಿಲ್ಲ ಅಂದರೆ, ನಮ್ಮ ಎಜುಕೇಷನ್ ಸಿಸ್ಟಮಿಂದ ಕಲ್ತಿಲ್ಲ ಅಂತ ಹೇಳಿದ್ರೆ ಯಾರಿಂದ ಕಲಿಬೇಕು ನಾವು? ಪೇರೆಂಟ್ಗಳಿಂದ ಕಲಿಬೇಕು. ಆದರೆ ತುಂಬ ಸಿಚುವೇಶನ್ಸಿಂದ ಏನಾಗಿದೆ, ಎಷ್ಟೋ ಪೇರೆಂಟ್ಹುಡ್ಡು ಆ ಥರ ಬಂದೇ ಇಲ್ಲ. ಹಂಗಾಗಿ ನಾನು ಎಲ್ರಿಗೂ ಹೇಳೋದು, 10 ನಿಮಿಷ ಕುತ್ಕೊಳ್ಳಿ, ನೀವು ಫಸ್ಟು ಫಿನಾನ್ಷಿಯಲಿ ಎಜುಕೇಟೆಡ್ ಆಗಿ. ನಾನು ಹೇಳ್ತಾ ಇರ್ತೀನಿ, ಏನು ಮಾಡಿದ್ದೀರಾ ಸರ್ ನೀವು? ನಾನು PhD ಮಾಡಿದ್ದೀನಿ. ಬಟ್ ಅವ್ರು ಫಿನಾನ್ಸ್ ತೆಗೆದು ನೋಡಿದ್ರೆ ಅದು ಕಿಂಡರ್ ಗಾರ್ಡನಲ್ಲಿರುತ್ತೆ. ಎಕ್ಸಾಕ್ಟ್ಲಿ. ಮೋಸ್ಟ್ ಆಫ್ ದ ಟೈಮ್ಸ್ ಸೊ ಪೀಪಲ್ ಡು ನಾಟ್ ಇನ್ವೆಸ್ಟ್ ದೇರ್ ಟೈಮ್ ಟು ಅಪ್ಗ್ರೇಡ್ ದ ನಾಲೆಜ್ ಇನ್ ಟರ್ಮ್ಸ್ ಆಫ್ ಫಿನಾನ್ಸ್. ಅದು ಫಿನಾನ್ಷಿಯಲ್ ಅನ್ನೋ ಒಂದು ಎಜುಕೇಷನ್ ಅದು ಮರ್ತೇ ಬಿಟ್ಟಿದ್ದಾರೆ ಎಲ್ಲ. ಸೊ ನಮಗೆ ಆವಾಗಲಿಂದ ಬಂದಿಲ್ವಾ, ಇವಾಗ ಕೂತ್ಕೊಂಡು ಕಲಿಬೇಕಲ್ವ ನಾವು, ಇವಾಗ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ತೀನಿ ನಾನು ಅನ್ನೋಂಥ ಒಂದು ವ್ಯವಧಾನ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ನನ್ನ ಮಕ್ಕಳು ಅದೇ ಪ್ರಕಾರದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬಿಡ್ತಾರೆ. ಹೆಂಗೆ ಸರ್ ಕಲಿಯೋದು ಈಗ ಇದನ್ನು? ಇದು ಬ್ಯೂಟಿಫುಲ್ ಕ್ವಶನ್. ಭಾಳ ಗ್ರೇಟೆಸ್ಟ್ ಬೀಯಿಂಗ್ ಒಬ್ಬರು ಒಳ್ಳೆ ವ್ಯಕ್ತಿನ ಮೀಟ್ ಮಾಡಿದೆ ನನ್ನ ಲೈಫಲ್ಲಿ. ನನಗೊಂದು ದೊಡ್ಡ ಆಪರ್ಚುನಿಟಿ ನಾನು ಮೀಟ್ ಮಾಡ್ಲಿಕ್ಕೂ. ಅವ್ರು ನನ್ನ ಜೊತೆ ಮೀಟ್ ಮಾಡಿದಾಗ ಅಂದರೆ ಹಿ ಹ್ಯಾಸ್ ಮೇಡ್ ಇನ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್. ಈಸ್ ಈಸಿಲಿ ವರ್ತ್ ಫಾರ್ 300 crores. ಅವರಿಂದ ನಾನು ತುಂಬ ಕಲೀಲಿಕ್ಕಿರುತ್ತೆ. ಬಿಕಾಸ್ ಅವರೆಲ್ಲ ನಾರ್ಮಲ್ ಫ್ಯಾಮಿಲಿಯಿಂದ ಬಂದು ಆ ಲೆವೆಲ್ಗೆ ಬಿಲ್ಡ್ ಮಾಡಿದ್ದಾರೆ ಅಂದರೆ ಕಲೀಲಿಕ್ಕೆ ಭಾಳಷ್ಟು ವಿಷಯಗಳಿರುತ್ತೆ. ನನ್ನ ಸ್ಟೂಡೆಂಟ್ ಸಹ ಹೌದು. ಅಂದರೆ ನನ್ನ ಒಂದು ಪ್ರೋಗ್ರಾಮ್ಸ್ಗಳಲ್ಲಿ ಅಟೆಂಡ್ ಮಾಡಿದ್ದವರು ಅವ್ರೇನು ಹೇಳಿದ್ರಂದರೆ, ಅವರ ಮಗನ ಹಂಗಂದ್ರೆ ಇದನ್ನು ಎಲ್ಲರೂ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಇಲ್ಲಿಂದ ಏನು ಕಲಿಬೋದು ಅನ್ನೋದನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಆಯ್ತಷ್ಟೇ. ಅವ್ರ ಮಗನ್ನ ಹೋಮ್ ಟ್ಯೂಷನ್ ಮಾಡ್ತಾರೆ. ಅವರು ಸ್ಕೂಲ್ ಕಳಿಸೇ ಇಲ್ಲ ಅವ್ರ ಮಗನ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವನು ಓದೋಕ್ಕೆ ಬರೆಯೋಕ್ಕೆ ಎಲ್ಲ ಯಾವ ಥರ ಬೇಕೋ ಆ ಥರದ್ದು ಮಾತ್ರ ಟೀಚಿಂಗ್ ಮಾಡ್ತಾರೆ. ಆ್ಯಂಡ್ ಮಿಕ್ಕಿದೆಲ್ಲ ಅವನು ದುಡ್ಡನ್ನು ಯಾವ ಥರ ಬಳಸಬೇಕು, ಯಾವ ಥರ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮನೆಯಲ್ಲೇ ಹೇಳ್ಕೊಡ್ತಾರೆ ಅವನಿಗೆ. ಆ್ಯಂಡ್ ಅವ್ರು ಏನು ಹೇಳಿದ್ರು ಅಂದರೆ, ನನಗೆ ನಾವೇನಾದರೂ ಇದನ್ನು ಕಲಿಸಿಲ್ಲ ಅಂತ ಹೇಳಿದ್ರೆ ಆಲ್ ಸೋಷಿಯಲ್ ಮೀಡಿಯಾ ಇವತ್ತೇನು ನೋಡ್ತೀವಿ ಅವೆಲ್ಲ ಕಲ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇನು ಕಲಿಸುತ್ತೆ ಅಂದರೆ, ನೀವು ಯಾವ ರೀತಿ ಶ್ರೀಮಂತರಾಗಬೇಕು ಅಂತ ಕಲಿಸೋದಿಲ್ಲ, ದುಡ್ಡನ್ನ ಹೆಂಗೆ ಖರ್ಚು ಮಾಡಬೇಕು ಅಂತ ಕಲಿಸುತ್ತದು. ಯಾಕಂತ ಹೇಳಿದ್ರೆ ಅಲ್ಲಿರೋರನ್ನೆಲ್ಲ ನೋಡಿದ ತಕ್ಷಣ ಅಯ್ಯೋ ಪ್ರಪಂಚದಲ್ಲಿರೋರು ಎಲ್ಲರೂ ಬೆಳೀತಾ ಇದ್ದಾರೆ, ನಾನೇ ಹಾಳಾಗ್ತಾ ಇದ್ದೀನಿ ಅನ್ನೋಂಥ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆದ್ರೆ ಒಬ್ಬ ವ್ಯಕ್ತಿಗೆ ಅವನೇನು ಮಾಡ್ತಾನೆ, ಅವನು ಸಾಲ ಮಾಡ್ತಾನೆ. ಅವ್ನಿಗೆ ನಿಜವಾಗ್ಲೂ ಅವಶ್ಯಕತೆ ಇರೋ ಜಾಗದಲ್ಲಿ ಅವ್ನು ಇನ್ವೆಸ್ಟ್ ಮಾಡೋದಿಲ್ಲ, ಶೋ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಅಂದರೆ ಇಮಿಟೇಷನ್ ಸಿಂಡ್ರೋಮ್ ಅಂತ ಕರಿತೀವಿ ಅದಕ್ಕೆ. ಅಂದರೆ ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಅನ್ನೋಂಥ ಕಾರಣಕ್ಕೆ ಇವನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ದೆನ್ ಅವ್ನ ಗುಂಡಿ ಅವನೇ ತೋಡ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಹಿ ಸೆಡ್ ದಿಸ್. ಅವ್ರ ಮಗನಿಗೆ ಮನೆ ಒಳಗಡೆಯಿಂದನೇ ಕಲಿಸ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಏನು ಹೇಳಿದ್ರು ಅಂದರೆ, ನಮ್ಮ ಮಕ್ಕಳುಗಳು ಯಾರೆಲ್ಲ ಅಂದರೆ ಫೌಂಡೇಶನ್ ಎಜುಕೇಷನ್ ನಾವು ಯಾರು ಫಿನಾನ್ಷಿಯಲಾಗಿ ಟೀಚ್ ಮಾಡಲ್ವಲ್ಲ, ಅವರು ಹೆಂಗೆ ಟ್ರೀಟ್ ಮಾಡ್ತಾರೆ ದುಡ್ಡನ್ನು ಅಂತ ಹೇಳಿದ್ರೆ, ದುಡ್ಡು ಜಸ್ಟು ಒಂದು ATM ಹಾಕಿದ್ರೆ ದುಡ್ಡು ಬರುತ್ತೆ ಅಷ್ಟೇ. ಆದರೆ ಅದರಿಂದ ಏನು ಎಫರ್ಟ್ ಇದೆ ಅನ್ನೋಂಥದ್ದು ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಅಂಥೇಳಿ. ಆ್ಯಂಡ್ ಹಿ ಹ್ಯಾಸ್ ಗಿವನ್ ಒನ್ ಟಿಪ್ ಸರ್, ತುಂಬ ಅದ್ಭುತವಾದಂಥ ಟಿಪ್. ಅದು ನನಗೆ ಭಾಳ ಅನ್ನಿಸ್ತದು. ಅವ್ರು ಏನು ಹೇಳಿದ್ರು ಅಂದರೆ,
ಅವ್ರ ಸಣ್ಣ ವಯಸ್ಸಿಂದ ಅವ್ರ ಮಗನಿಗೆ ಯಾವಾಗಲೂ ಅವರು ಫ್ರೀಯಾಗಿ ದುಡ್ಡು ಕೊಟ್ಟಿಲ್ವಂತೆ. ಅಲ್ಲ ಸರ್, ಮತ್ತೆ ದುಡ್ಡು ಕೊಡದೆ ನೀವು ಮಾಡಿಟ್ಟಿರೋದಿಲ್ಲ ಯಾರಿಗೆ, ಅವ್ನಿಗೆ ತಾನೆ, ಆ ಹುಡುಗನಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಹೇಗೆ ಅಂತ. ದೆನ್ ಈ ಸೆಡ್, ನಾನು ಅವ್ರಿಗೆ ಯಾವಾಗಲೂ ದುಡ್ಡನ್ನ ಕೈ ಕೊಡೋದಿಲ್ಲ, ನಾನು ಅದಕ್ಕೆ ಒಂದು ಕೆಲಸಕ್ಕೆ ರಿವಾರ್ಡಾಗಿ ಕೊಡ್ತೀನಿ ಅಂತ. ಅಂದರೆ ಈಗ ಅವನು ನಾನು 10,000 ರೂಪಾಯಿ ಕೊಡಲಿ, ಅದನ್ನು ಅವನು ಅರ್ನ್ ಮಾಡಬೇಕು, ಫ್ರೀಯಾಗಿ ಇಸ್ಕೋಬಾರ್ದು. ಅವ್ನು ಜಸ್ಟ್ ಕಾರ್ ವಾಶ್ ಮಾಡಲಿ, ನಾನು ಅವ್ನಿಗೆ ದುಡ್ಡು ಪೇ ಮಾಡ್ತೀನಿ. ಆದರೆ ಎಂಪ್ಲಾಯ್ ಮೈಂಡ್ ಸೆಟ್ ಅಲ್ಲ, ದುಡ್ಡನ್ನ ಅರ್ನ್ ಮಾಡೋದು. ಅಂದರೆ ಯಾವುದೋ ಒಂದು ನಾನು ವ್ಯಾಲ್ಯೂ ಕೊಟ್ಟೆ, ಆ ವ್ಯಾಲ್ಯೂಗೆ ಒಂದು ಎಕ್ಸ್ಚೇಂಜ್ ಆಗಿ ನನ್ನ ಹತ್ರ ದುಡ್ಡು ಬರ್ತಾ ಇದೆ ಅನ್ನೋಂಥದ್ದು ಅವನು ಕಲಿಬೇಕು ಅಂತ ಹೇಳ್ಕೊಟ್ರು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನೆಲ್ಲ ಪೇರೆಂಟ್ಗಳಿಗೆ ಅದನ್ನು ಹೇಳೋದು, ಫಸ್ಟು ನೀವು ಫೈನಾನ್ಷಿಯಲ್ ಆಗಿ ಎಜುಕೇಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೇನು ಕಲ್ಸೋದಕ್ಕಾಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವು 500 ರೂಪಾಯಿ ಕೊಟ್ಟರೆ ಅವರು ಪಿಜ್ಜಾ ತಿಂದು ಖಾಲಿ ಮಾಡ್ತಾರೆ ದುಡ್ಡನ್ನು. ಯಾಕಂತ ಹೇಳಿದ್ರೆ ಅವ್ರಿಗೆ ಅವ್ರ ಅಪ್ಪನ ದುಡ್ಡು ಎಷ್ಟು ಬೆವ್ರು ಸುರ್ಸ್ ಬಂದಿದೆ ಅದ್ರ ವ್ಯಾಲ್ಯೂ ಗೊತ್ತಿರೋದಿಲ್ಲ, ಅವರು ಬರೀ ವಸ್ತುವಿನ ವ್ಯಾಲ್ಯೂ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ನಾ ಹೇಳೋಂಥದ್ದು, ನಿಮ್ಮ ಮಕ್ಕಳಿಗೆ ಕೋಟಿ ಕೋಟಿ ಆಸ್ತಿ ಮಾಡುವಂಥದ್ದು ಮುಖ್ಯ ಆಗಿರೋದಿಲ್ಲ. ಅಫ್ಕೋರ್ಸ್ ದಟ್ ಈಸ್ ಒನ್ ಲೆವೆಲ್, ಅದು ಇಂಪಾರ್ಟೆಂಟೇ. ಅದ್ರ ಜೊತೆಗೆ ಆಸ್ತಿನ ಕಾಪಾಡಿಕೊಳ್ಳುವಂಥ ಬುದ್ಧಿನ ಬೆಳೆಸಿಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ. ಎಕ್ಸಾಕ್ಟ್ಲಿ. ಆ್ಯಂಡ್ ನಾನು ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ ಸರ್, ಒಂದು ಮಾತು ಹೇಳ್ತೀನಿ, ಇದನ್ನು ಭಾಳ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಆ್ಯಂಡ್ ಫಾರ್ ಎವ್ರಿ ಒನ್, ಒಂದು 5 ನಿಮಿಷ ಇದನ್ನು ಡೀಪಾಗಿ ಯೋಚನೆ ಮಾಡಿ. ಬುದ್ಧಿ ಇಲ್ಲದೆ ಹೋಗಿರೋನ ಕೈಗೆ ಸಾಮ್ರಾಜ್ಯ ಸಿಕ್ಕಿದ್ರೂ ಅವನದನ್ನು ಸ್ಮಶಾನ ಮಾಡ್ತಾನೆ. ಬುದ್ಧಿ ಇರುವಂಥವನನ್ನು ಬೀದಿಗೆ ತೊಗೊಂಡೋಗ್ಬಿಟ್ರೂ ಅವನಲ್ಲೇ ಸಾಮ್ರಾಜ್ಯ ಕಟ್ತಾನೆ. ಎಕ್ಸಾಕ್ಟ್ಲಿ. ಇವರಿಬ್ಬರಲ್ಲಿ ನಾವು ಯಾರಾಗಿ ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಚ್ ಮೀನ್ಸ್ ನಾವು ದೊಡ್ಡವರಾದ್ಮೇಲಿಂದ ಈಗ ಯಾಕೆ ಎಲ್ಲ ದುಂದು ವೆಚ್ಚ ಮಾಡ್ತಾರೆ, ಯಾಕೆ ಅದನ್ನು ತೊಗೊಂಡೋಗಿ ವೇಸ್ಟಾಗಿ, ನಾನು ಖರ್ಚು ಮಾಡೋದ್ರ ಬಗ್ಗೆ ವಿರೋಧ ಇಲ್ಲ, ಅನಾವಶ್ಯಕವಾಗಿ ಖರ್ಚು ಮಾಡೋದ್ರ ಬಗ್ಗೆ ವಿರೋಧ ಇದ್ದೀನಿ. ಎಕ್ಸಾಕ್ಟ್ಲಿ. ಅಂದರೆ ಅವಶ್ಯಕತೆ ಇಲ್ಲದೇನೆ ಖರ್ಚು ಮಾಡುವಂಥದ್ದು. ಸೊ ಹಂಗಾಗಿ ಮಕ್ಕಳುಗಳಿಗೆ ಹೇಳೋದು, ಡೋಂಟ್ ಲೀವ್ ದೆಮ್ ಮಿಲಿಯನ್ಸ್, ಲೀವ್ ದ ಮೈಂಡ್ ಸೆಟ್ ಟು ಮೇಕ್ ಮಿಲಿಯನ್ಸ್ ಅಂತ. ಸೂಪರ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ನೆಕ್ಸ್ಟ್ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ. ಇತ್ತೀಚೆಗೆ ನಾವು ಮಾರ್ಕೆಟ್ ಕ್ರಾಶ್ ಆಗಿರೋದು, ಆಗ್ತಾ ಇರೋದು, ಪದೇ ಪದೇ ಆಗೋದು, ಎಲ್ಲೋ ಒಂದು ಮಧ್ಯದಲ್ಲಿ ಒಂದು ಸಣ್ಣ ರೇ ಆಫ್ ಹೋಪ್ ಮತ್ತೆ ಬೀಳುತ್ತೆ, ಈ ಥರದ್ದು ನೋಡಿದ್ವಿ. ಟ್ರಂಪು, ಬೇರೆ ಬೇರೆ ಕಾರಣಗಳು ಅದಕ್ಕೆ ಇರುವಂಥದ್ದು. ಮತ್ತು ಈಗ ಮಾರ್ಕೆಟ್ ಅಂದಮೇಲೆ ಕ್ರಾಶ್ ಆಗೇ ಆಗುತ್ತೆ ಅನ್ನೋದು ಒಂದು ಕಡೆ ಇದ್ದರೆ, ಭಾಳಷ್ಟು ಜನರಿಗೆ ಮಾರ್ಕೆಟ್ ಕ್ರಾಶ್ ಆದಾಗ ಒಂದು ಒಳಗಡೆ ತಳಮಳ ಶುರು ಆಗ್ಬಿಡುತ್ತೆ. ಓಕೆ, ಎಕ್ಸಿಟ್ ಹೆಂಗೆ ಆಗೋದು ಇದರಿಂದ ಅನ್ನೋದು ಶುರು ಆಗುತ್ತೆ. ನಾವು ಈ ಒಂದು ಸಿಸ್ಟಮ್ ಏನು ಕ್ರಿಯೇಟ್ ಮಾಡಿದ್ದೀವಿ ಅಂದರೆ, ಮಾರ್ಕೆಟ್ ಅನ್ನೋದು ನಾವೇ ಕ್ರಿಯೇಟ್ ಮಾಡಿರೋಂಥ ಸಿಸ್ಟಮು, ಏರಿಳಿತ ಅನ್ನೋದು ಕೂಡ ನಾವೇ ಕ್ರಿಯೇಟ್ ಮಾಡಿರೋ ಸಿಸ್ಟಮ್. ಆದರೆ ನಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ನಾವು ಅದರಲ್ಲಿ ಮುಳುಗೋಗ್ಬಿಡ್ತೀವಿ ಅನ್ನೋ ಒಂದು ಪ್ಯಾನಿಕ್ ಒಂದು ಬಟನ್ನ ಪ್ರೆಸ್ ಮಾಡಿಬಿಡ್ತಾರೆ ತುಂಬ ಜನ. ಸೊ ಈ ಮೈಂಡ್ಸೆಟ್ಟಿಂದ, ಈ ಒಂದು ಪ್ಯಾನಿಕ್ ಮೈಂಡ್ಸೆಟ್ಟಿಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಏನು ಮಾತಾಡ್ತೀರಿ ಸರ್? ಓಕೆ, ಇಟ್ಸ್ ಅ ಗುಡ್ ಕ್ವಶನ್ ಟು. ಆ್ಯಂಡ್ ಸೊ ಈ 100ಕ್ಕೆ ಭಾಳಷ್ಟು ಪರ್ಸೆಂಟೇಜಷ್ಟು ಜನ, ಅಂದರೆ ಮೇ ಬಿ ಅರೌಂಡ್ ಒಂದು 70-80% ಅಷ್ಟು ಜನಗಳು ಲೈಫಲ್ಲಿ ತುಂಬ ಹೆದರ್ಕೊಂಡು ಓಡ್ತಿರ್ತಾರೆ. ಯಾಕೆ ಗೊತ್ತಾ? ರೀಸನ್ ಏನಂತ ಹೇಳಿದ್ರೆ, ಅವರು ಯಾವುದರಿಂದ ಓಡ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿನೇ ಇರೋದಿಲ್ಲ, ಸುಮ್ಮನೆ ಓಡ್ತಿದ್ದಾರೆ ಅಷ್ಟೇ. ಅಂದರೆ ಬೆಳಿಗ್ಗೆ ಎದ್ದೋಳು ವಾಪಸ್ ಓಡು, ಏನು ಕೆಲಸ ಮಾಡ್ತಾಯಿದ್ದೀರಾ, ಏನೋ ಮಾಡಬೇಕಲ್ಲ, ಸೊ ವಾಪಸ್ ಮಾಡ್ತಾಯಿದ್ದೀನಿ. ಬಟ್ ಗೊತ್ತು ಗುರಿ ಇಲ್ಲದೆ ಓಡುವಂಥ ಜನಗಳ ಕೆಟಗರಿಗಳಲ್ಲಿ ಅವರೇನಾದರೂ ಇದ್ದರು ಅಂತ ಹೇಳಿದ್ರೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಹೋಗಿ ಕ್ರ್ಯಾಶ್ ಆಗ್ತಾರೆ. ಆ್ಯಂಡ್ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಎಲ್ಲದಕ್ಕೂ ಇವ್ರು ಹೋಗಿ ವಿಕ್ಟಿಮ್ ಆಗ್ತಿರ್ತಾರೆ. ವಿಚ್ ಮೀನ್ಸ್, ನಾವು 2 ಬೇರೆ ಬೇರೆ ವಿಷಯಗಳನ್ನು ಭಾಳಷ್ಟು ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟಿದ್ದೀವಿ ಲೈಫಲ್ಲಿ. ಅರ್ಥಾತ್ ದೆರ್ ಈಸ್ ಅ ವರ್ಡ್ ಇನ್ ಇಂಗ್ಲೀಷ್, ಓಕೆ, ಕಾನ್ಸೆಪ್ಚುವಲ್ ಕ್ರೈಸಿಸ್ ಅಂತ ಕರೀತಾರೆ ಅದನ್ನು. ಅಂದರೆ ಈ ಮನುಷ್ಯನಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಕಾನ್ಸೆಪ್ಟ್ಸ್ಗಳ ನಡುವೆ ಆಯ್ಕೆ ಮಾಡೋಕ್ಕೆ ಬರದೇ ಇದ್ದಾಗ ಅವನ ಕ್ರೈಸಿಸ್ಗೆ ಒಳಗಾಗಿ ಹೋಗ್ತಾನೆ. ನಾನೀಗ ಮಾಡ್ತಾ ಇರೋದು ಕರೆಕ್ಟಾ, ನಾನು ಈಗ ಹೋಗ್ತಾ ಇರೋ ದಾರಿ ಕರೆಕ್ಟಾ ಅಲ್ವಾ, ನಾನೀಗ ಮಾಡ್ತಾ ಇರೋದನ್ನು ಮುಂದುವರಿಸಲಾ ಬೇಡವಾ? ಯಾವಾಗ ಅವ್ನಿಗೆ ಈ ಥರ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾನೆ, ಅವ್ನು ಮಾಡುವಂಥ ಮಿಸ್ಟೇಕ್ಸ್ಗಳನ್ನೇ ಪದೇ ಪದೇ ರಿಪೀಟ್ ಮಾಡ್ತಾನೆ ಇರ್ತಾನೆ. ಸೊ ಹಾಗಾಗಿ ಈ ಕಾನ್ಸೆಪ್ಚುವಲ್ ಕ್ರೈಸಿಸ್ ಏನಂದರೆ, ಮಾರ್ಕೆಟ್ ಕ್ರ್ಯಾಶಿಗೆ ನನಗೆ ಭಯ ಆಗಬಾರ್ದು, ಮಾರ್ಕೆಟ್ ಹೆಂಗಾದರೂ ಇರಲಿ, ನಾನು ಅದ್ರ ಬಗ್ಗೆ ತಲೆಗೆಡ್ಸ್ಕೊಳ್ಳೋದಿಲ್ಲ. ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅದಷ್ಟಕ್ಕೆ ಮಾತ್ರನೇ ನಂದು ಸೀಮಿತವಾಗಿರಬೇಕು ಅನ್ನೋರು ಒಂದು ಮೈಂಡ್ಸೆಟ್ಟು. ಇನ್ನು ಕೆಲವರು ಮಾರ್ಕೆಟ್ ಹೆಂಗಾರು ಬೀಳ್ತಾ ಇರಲಿ, ನಾನು ರಿಸ್ಕ್ ತೊಗೋತೀನಿ, ಹೈಯೆಸ್ಟ್ ರಿಸ್ಕ್ ತೊಗೊಳ್ಳೋದಾದ್ರೂ ಸರಿನೇ ನಾನು ಅಂತ ಹೇಳಿ ತೊಗೊಂಡೋಗಿ ದಬ್ ಅಂತ ಹೇಳ್ಬಿಟ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋರು ಒಂದು ಕೆಟಗರಿ. ಇವೆರಡು ಕೆಟಗರಿನ ಜನಗಳು ಏನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳಿದ್ರೆ, ಯಾವುದರ ಹಿಂದೆ ಹೋಗ್ತಾ ಇದ್ದೀನಿ ಅನ್ನುವಂಥ ಅರಿವಿರೋದಿಲ್ಲ, ಎಮೋಷ್ನಲ್ ಔಟಾಗಿರ್ತಾರೆ. ನಾ ಈಗ ಹೇಳೋದು ಅರ್ಥ ಆಗಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡಲಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಏನಂದರೆ, ದೆರ್ ಆರ್ 2 ಕೆಟಗರೀಸ್ ಇನ್ವೆಸ್ಟ್ಮೆಂಟಲ್ಲಿ. ಒಂದು ನಾವು ಕ್ರಿಯೇಟ್ ಮಾಡಿರುವಂಥದ್ದು, ಅಂದರೆ ಹ್ಯೂಮನ್ ಕ್ರಿಯೇಟೆಡ್ ಮನಿ
ಇನ್ನೊಂದು ಗಾಡ್ ಕ್ರಿಯೇಟೆಡ್ ಮನಿ ಅಂತಿದೆ. ಹ್ಯೂಮನ್ ಕ್ರಿಯೇಟೆಡ್ ಮನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ಈ ಕರೆನ್ಸಿ ನೋಟ್ಸ್ಗಳು 50 ರೂಪಾಯಿಂದ ಹಿಡಿದು ಅಪ್ ಟು 500 ರೂಪಾಯಿ ಇರುವಂಥ ಡಿನಾಮಿನೇಷನ್ ನೋಟ್ಸ್ಗಳು, ಅದನ್ನು ಬಿಟ್ಟು ನಮಗೆ ಡಿಜಿಟಲ್ ಆಗಿ ಕಾಣಿಸುವಂಥ ನಂಬರ್ಸ್ಗಳು, ಇವೆಲ್ಲವೂ ಕರೆನ್ಸೀಸ್ ಅಂತ ಕರಿತೀವಲ್ವ. ಸೊ ಇವೆಲ್ಲನೂ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಸ್ಟಾಕ್ ಮಾರ್ಕೆಟ್ ಅನ್ನೋದು ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಇವೆಲ್ಲ ಹ್ಯೂಮನ್ ಕ್ರಿಯೇಟೆಡ್. ಆದರೆ ದೆರ್ ಈಸ್ ಒನ್ ಮೋರ್ ದಟ್ ಈಸ್ ಕಾಲ್ಡ್ ಗಾಡ್ ಕ್ರಿಯೇಟೆಡ್ ಅಂತ. ಗಾಡ್ ಕ್ರಿಯೇಟೆಡ್ ಮನಿ ಏನಂತ ಹೇಳಿದ್ರೆ ಮೆಟಲ್ಸ್, ಫಾರ್ ಎಕ್ಸಾಂಪಲ್ ಚಿನ್ನ, ಬೆಳ್ಳಿ ಮತ್ತು ನಮ್ಮ ಭೂಮಿ, ಇವೆಲ್ಲವೂ ಭಗವಂತ ಸೃಷ್ಟಿ ಮಾಡಿರೋದು. ಇದು ಯಾವತ್ತೂ ಅದನ್ನು ತಗೊಂಡು ಹಾಳಾಗೋದ್ರು ಅಂಥೇಳಿ ಕೇಳಿರೋರು ನಾವು ಭಾಳ ಕಡಿಮೆ. ಎಲ್ಲೋ ಒಂದು ಸಣ್ಣ ಪರ್ಸೆಂಟೇಜ್ ಇರಬೇಕು. ಅಯ್ಯೋ ಲ್ಯಾಂಡ್ ತೊಗೊಂಡಪ್ಪ ಅದಿನ್ನೂ ಅಪ್ರಿಸಿಯೇಷನ್ ಆಗಿಲ್ಲ ಅಂತ ಹೇಳಿರೋರು ಇರ್ಬೋದು. ಆದರೆ 10 ವರ್ಷಗಳ ನಂತರ ಏನಾದ್ರು ಯೋಚನೆ ಮಾಡಿದರೆ ಅವ್ರು ಯಾವುದು ಇದಕ್ಕೆ ದುಡ್ಡು ಹಾಕಿದರೆ ಡೆಫಿನೆಟ್ಲಿ ಆ ದುಡ್ಡು ಅವ್ರಿಗೆ ಎಲ್ಲೂ ಹೋಗೇ ಇರೋದಿಲ್ಲ. ಆ ದುಡ್ಡನ್ನು ಎಷ್ಟೋ ಪಟ್ಟು ಅವ್ರಿಗೆ ವಾಪಸ್ ಸಿಕ್ಕಿರುತ್ತೆ. ಆದರೆ ಮನುಷ್ಯ ಯಾವಾಗ ಮ್ಯಾನ್ ಕ್ರಿಯೇಟೆಡ್ ಮನಿಯಿಂದ ಓಡ್ತಾ ಇರ್ತಾನೆ, ಅಲ್ಲಿ ತನಕನೂ ಅವನಿಗೆ ಸೆಟ್ಲೇ ಆಗಿರೋದಿಲ್ಲ, ಮೈಂಡು ಸೆಟ್ಲ್ ಆಗೋದಿಲ್ಲ. ಅವ್ನು ಅನ್ಕೋತಾನೆ ಇರ್ತಾನೆ, ಓಕೆ ನಾನು ಇದರಿಂದ ಓಡ್ತಾ ಇದ್ದೀನಪ್ಪ, ಮಾರ್ಕೆಟಿಂದ ಓಡ್ತಾನೆ, ಸೊ ಅದ್ರ ಬಗ್ಗೆನೇ ಓಡ್ತಾನೆ ಇರ್ತಾನೆ. ಬಟ್ ಅವ್ನ ಪೋರ್ಟ್ಫೋಲಿಯೋನಲ್ಲಿ ತೊಗೊಂಡು ಬಂದು ಗಾಡ್ ಕ್ರಿಯೇಟೆಡ್ ಮನಿನಲ್ಲಿ ಎಷ್ಟಿದೆ ಅವನ ಅಮೌಂಟು ಇರೋದೇ ಇಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಎಷ್ಟು ಜನಗಳು ಅವರ ಓವರಾಲ್ ಪೋರ್ಟ್ಫೋಲಿಯೋನಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ಗಳಿರುತ್ತೆ, ಸಿಲ್ವರ್ ಇನ್ವೆಸ್ಟ್ಮೆಂಟ್ಸ್ಗಳಿರುತ್ತೆ, ಲ್ಯಾಂಡ್ ಇನ್ವೆಸ್ಟ್ಮೆಂಟ್ಸ್ಗಳಿರುತ್ತೆ. ಐದರ್ ಅವ್ರು ಫುಲ್ಲಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ, ಮಾರ್ಕೆಟ್ಗೆ ಹೋಗಿರೋದಿಲ್ಲ, ಇಲ್ಲ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ, ಇಲ್ಲ ಲ್ಯಾಂಡ್ಗೆ ಅಥವಾ ಗೋಲ್ಡ್ಗೆ ಹೋಗಿರೋದಿಲ್ಲ. ಗೋಲ್ಡ್ ಅಂತ ಹೇಳಿದ ತಕ್ಷಣ ಇನ್ನೊಂದು ಹೆಂಗೆ ಅನ್ಕೋತಾರೆ ಗೊತ್ತಾ, ಜ್ಯುವೆಲ್ರಿ ಅನ್ಕೋತಾರೆ. ಅದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಲ್ವೇ ಅಲ್ಲ. ಅದು ಮೇ ಬಿ ಅದು ಹಾಕ್ಕೊಂಡು ಒಂದಷ್ಟು ದಿನ ಒಂದಷ್ಟು ಪೋಸ್ ಕೊಡ್ಬೋದು ಅಷ್ಟೇ. ಆದರೆ ಆ್ಯಕ್ಚುಲಿ ರಿಯಲ್ ಗೋಲ್ಡ್ ಯಾವುದು ಅಂತ ಹೇಳಿದ್ರೆ ವಿಚ್ ಯು ಬೈ ಆಸ್ ಅ ಪ್ಯೂರ್ ರಾ ಗೋಲ್ಡ್. ಅದು ನಾವು 24 ಕ್ಯಾರೆಟ್ ಬಿಸ್ಕೆಟ್ಸ್ ಅಂತ ಏನು ಕರಿತೀವಿ, ಆ ಪ್ಯೂರ್ ರಾ ಗೋಲ್ಡ್, ನಾಟ್ ಇನ್ ಡಿಜಿಟಲ್ ಫಾರ್ಮ್. ಎಗೇನ್ ಐಮ್ ಟೆಲಿಂಗ್ ಯು, ಎಲ್ಲರಿಗೂ ಹೇಳೋದೇನಂತ ಹೇಳಿದ್ರೆ ಮತ್ತೆ ಡಿಜಿಟಲಿಂದ ಓಡಬೇಡಿ ಅಂತ. ಅಂದರೆ ಡಿಜಿಟಲಿಂದ ಓಡಿದ್ರೆ ಮತ್ತೆ ಏನಾಯ್ತು, ಅಲ್ಲಿಗೆ ಯಾರ ಜೊತೆ ಸಿಗಾಕೊಂಡ್ರು ಅವರು, ಮ್ಯಾನ್ ಕ್ರಿಯೇಟೆಡ್ ಮನಿ ಜೊತೆಗೆ. ಬಟ್ ಡಿಜಿಟಲ್ ಗೋಲ್ಡ್ ಅಲ್ವಾ? ನಾನು ಹೋಗಲೇಬೇಡಿ, ಸ್ಟ್ರಿಕ್ಟ್ ನೋ ಅದಕ್ಕೆ. ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಝೀರೋ ಸಪೋರ್ಟ್ ಆ್ಯಂಡ್ ಅದು ಮೈನಸ್ ಸಪೋರ್ಟ್ ಅಂತ ಇಟ್ಕೊಳ್ಳಿ. ನೆವರ್ ಇನ್ವೆಸ್ಟ್ ಇನ್ ಡಿಜಿಟಲ್ ಗೋಲ್ಡ್. ಒಂದೇನು ಗೊತ್ತಾ, ಇತ್ತೀಚೆಗೆ ನೀವು ಸ್ಟೇಟ್ಮೆಂಟು ನೋಡಿರ್ಬೋದು, RBIನೂ ಹೋಲ್ಡ್ ಮಾಡೋದಿಲ್ಲ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ. ಅವ್ನು ಹಾಕಿದ್ರೆ ಅವ್ನು ಹಣೆ ಬರ. ಸೊ ಅದೇನಾದರೂ ಹೋಯಿತು ಆ ಕಂಪ್ನಿ, ನಾ ಯಾವುದು ಬ್ರ್ಯಾಂಡ್ಗಳು ಹೇಳಲ್ಲ, ಬಟ್ ಯಾವುದೋ ಒಂದು XYZ ಅನ್ನೋಂಥ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ನಾಳೆ ಕಂಪ್ನಿ ಮುಚ್ಚೋದ್ರೆ RBI ಅನ್ನೋದಕ್ಕೆ ಹೊಣೆಗಾರಿಕೆ ತೊಗೊಳ್ಳೋದಿಲ್ಲ. ನಾ ಹೇಳೋದು, ಯಾಕೆ ಅಷ್ಟೊಂದು ಕಷ್ಟಪಡ್ತೀರಿ? ಸೊ ಮನೆ ಹತ್ರ ನಿಮಗೆ ತುಂಬ ನಂಬಿಕಸ್ಥರಾಗಿರುವಂತಹ ವ್ಯಕ್ತಿಗಳ ಹತ್ರ ಹೋಗಿ ನೀವು ಬೈ ಮಾಡ್ಬೋದು. ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಸೊ ದಿಸ್ ಇಸ್ ಒನ್ ಫಾರ್ಮ್. ಈಗ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಈಗ ಮ್ಯಾನ್ ಕ್ರಿಯೇಟೆಡ್ ಮನಿ ಅಂತ ಏನಾಯಿತು, ಡಿಜಿಟಲ್ ಫಾರ್ಮಲ್ಲಿ ಇರುವಂಥದ್ದು ಅಂತೇಳಿ ಗೊತ್ತಾಯಿತು. ಈಗ ಇನ್ನೊಂದು ಹೇಳ್ತೀನಿ, ಗಾಡ್ ಕ್ರಿಯೇಟೆಡ್ ಮನಿ ಅಂತ ಹೇಳಿದ್ರೇನು, ಫಿಸಿಕಲ್ ಫಾರ್ಮಲ್ಲಿ ಇರುವಂಥದ್ದು. ಗಾಡ್ ಕ್ರಿಯೇಟೆಡ್ ಮನಿನಲ್ಲೂ ಎರಡಿದೆ ಸರ್. ಅದರೊಳಗಡೆ ಒಂದು ವಿಸಬಲ್ಲು, ಇನ್ನೊಂದು ಇನ್ವಿಸಿಬಲ್. ವಿಸಬಲ್ ಅಂತ ಹೇಳಿದ್ರೇನು, ನಮ್ಮ ಕಣ್ಣಿಗೆ ಕಾಣಿಸುತ್ತದು. ಅಂದರೆ ಭೂಮಿ ನನ್ನ ಕಣ್ಣು ಕಾಣಿಸುತ್ತೆ, ನಾವು ಹಾಕುವಂಥ ಬಂಗಾರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಬೆಳ್ಳಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಅದು ಯಾವುದೋ ಮೆಟಲ್ ದೇವ್ರು ಸೃಷ್ಟಿ ಮಾಡಿರುವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದರೆ ಇನ್ವಿಸಿಬಲ್ ಏನು ಗೊತ್ತಾ, ಬೇರೆಯವರ ಆಶೀರ್ವಾದ, ಅದನ್ನು ಇನ್ವಿಸಿಬಲ್ ಗಾಡ್ ಕ್ರಿಯೇಟೆಡ್ ಮನಿ. ಬೇರೆಯವರು ನಮಗೆ ಹರಿಸ್ತಂಥ ಮಾತುಗಳು, ಅದನ್ನು ಇನ್ವಿಸಿಬಲ್ ಗಾಡ್ ಕ್ರಿಯೇಟೆಡ್ ಮನಿ. ಹೇಗಂತ ಹೇಳಿದ್ರೆ, ಯಾರಾದರೂ ಮನಸ್ಫೂರ್ತಿಯಾಗಿ ದೇವ್ರು ನೀನು ತುಂಬ ಚೆನ್ನಾಗಿಟ್ಟಿರಲಿ ಮಾರಾಯ ಅಂತ ಹೇಳಿದ್ರೆ ಅದು ಪ್ರಾಸ್ಪೆರಿಟಿಯಾಗಿ ಬರುತ್ತೆ, ಅದು ಅಪ್ರಿಸಿಯೇಷನ್ ಅಲ್ವಾ. ಅವನು ಎಲ್ಲೋ ಬೀದಿನಲ್ಲಿ ಬಿದ್ದಿದ್ದವನಿಗೆ ಒಂದು 10 ಜನದ ಆಶೀರ್ವಾದಗಳು ಬಿತ್ತು ಅಂತ ಹೇಳಿದ್ರೆ, ಸೊ ದೆನ್ ಡೆಫಿನೆಟ್ಲಿ ಅವ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ನು ಪ್ರಾಸ್ಪರ್ ಆಗ್ತಾನೆ ಅಂತ ಹೇಳಿದ್ರೆ ಅವ್ನು ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈ ಆಯಿತು ಅಂತಲೇ ಲೆಕ್ಕ ಅಲ್ಲಿಗೆ. ಸೊ ಸೇಮ್ ವೇ ಇದು ಇನ್ವಿಸಿಬಲ್ ಗಾಡ್ ಕ್ರಿಯೇಟೆಡ್ ಮನಿ. ಮನುಷ್ಯ ಯಾವಾಗಲೂ ಬರೀ ಡಿಜಿಟಲ್ ಫಾರ್ಮ್ಸ್ಗಳು, ಮ್ಯಾನ್ ಕ್ರಿಯೇಟೆಡ್ ಮನಿ ಇಂದಗಳು ಯಾರೆಲ್ಲ ಓಡ್ತಿರ್ತಾರಲ್ಲ ಅವರೆಲ್ಲರೂ ಕ್ಲಾರಿಟಿ ಇಲ್ಲದೆ ಓಡ್ತಿರ್ತಾರೆ. ನಾನು ಹೇಳೋದು ಅದಕ್ಕೆ ಹೋಗಬೇಡಿ ಅಂತ ವಾದ ಅಲ್ಲ, ನಾನು ಹೇಳ್ತಾ ಇರೋದು ನಿಮ್ಮ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟಲ್ಲಿ ದಟ್ ಶುಡ್ ಬಿ ಒನ್ ಪಾರ್ಟ್. ಬಟ್ ತುಂಬ ಜನ ಏನು ಮಾಡ್ತಾರೆ, ಅದೇ ನನ್ನ ಲೈಫು ಅಂತ ಹೇಳ್ಬಿಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲದವ್ರಿಗೆ ಆ ರೆಡ್ಡು ಗ್ರೀನು ಬಿಟ್ಟರೆ ಅವ್ರು ರಾತ್ರಿ ಮಲ್ಕೊಂಡಾಗ ಕನ್ಸಲ್ಲೂ ಅದೇ ಬರ್ತಾರೆ ಅವ್ರಿಗೆ. ಸೊ ಆ ಲೆವೆಲ್ಗೆ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿರ್ತಾರೆ. ನಾನು ಹೇಳೋದು ಇವೆರಡಕ್ಕಿಂತ ಇಂಪಾರ್ಟೆಂಟು ಅಂದರೆ ಒನ್ ಆಫ್ ದ ಪೋರ್ಟ್ಫೋಲಿಯೋದು. ಅಟ್ ದ ಸೇಮ್ ಟೈಮ್ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಅದನ್ನೇ ಹೇಳ್ತಾ ಇರೋದು. ಅಂದರೆ ನಿಮ್ಮ ಬೇರೆ ಬೇರೆ ಮೆಟಲ್ ಇನ್ವೆಸ್ಟ್ಮೆಂಟ್ಸ್, ಲ್ಯಾಂಡ್ ಇನ್ವೆಸ್ಟ್ಮೆಂಟ್, ಸೊ ಇದೂ ಒಂದು ಮ್ಯಾಟ್ರ್ ಆಗುತ್ತೆ. ಪ್ಲಸ್ ಇದ್ರ ಜೊತೆಗೆ ನಾವು ಯಾರಿಗೂ ಮಾಡದೇ ಇರುವಂಥ ಸೊ ಯಾವಾಗೊಬ್ಬ ಮನುಷ್ಯ ರಾತ್ರಿ ಮಲ್ಕೊಂಡ ತಕ್ಷಣ ರಪ್ ಅಂತ ನಿದ್ದೆ ಬರುತ್ತಲ್ಲ, ಅಂದರೆ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲಪ್ಪ, ಯಾರಿಗೂ ನಾನು ಅನ್ಯಾಯ ಮಾಡಿಲ್ಲ, ಅದು ಒನ್ ಆಫ್ ದ ಗಾಡ್ ಕ್ರಿಯೇಟೆಡ್ ಮನಿನೇ. ಎಕ್ಸಾಕ್ಟ್ಲಿ. ಸೊ ಅದು ಎಲ್ಲಕ್ಕಿಂತ ದೊಡ್ಡದು ನನ್ನ ಪ್ರಕಾರ. ನಮ್ಮ ಸುರೇಶ್ ಸರ್ ಭಾಳಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಆದರೆ ನಾವು ಈಗ ನಿಮ್ಮಂಥ ವ್ಯಕ್ತಿಗಳಿಂದ ಒಂದಷ್ಟು ನಮಗೆ ಸಿಗುತ್ತೆ. ಬಟ್ ಎಲ್ಲ ಟೈಮಲ್ಲೂ ನಮಗೆ ಒಬ್ಬರು
ಹಾಂ ಹಿಂಗೆ ಮಾಡಿ ಅಂತ ಹೇಳೋವಂಥವ್ರು ಸಿಗಲ್ಲ. ಕೆಲವೊಂದು ಸಲ ನಮಗೆ ಗೊತ್ತಾಗಲ್ಲ ಯಾರು ಕೇಳಬೇಕು ಅಂತ ಗೊತ್ತಾಗಲ್ಲ. ಅಂದರೆ ಮೆಂಟೋರ್ಸ್. ಅದ್ರ ಬದಲಾಗಿ ನಾವೇನು ಮಾಡ್ತೀವಿ, ಇಲ್ಲೇ ವೀಡಿಯೋಗಳನ್ನ ನೋಡ್ತೀವಿ, ಪುಸ್ತಕಗಳನ್ನ ಓದ್ತೀವಿ. ಓಕೆ, ಅಲ್ಲೂ ಕೂಡ ನಮಗೆ ಒಂದು ಒಳ್ಳೆ ನಾಲೆಜ್ ಫೌಂಡೇಶನ್ ಕೆಲವೊಂದು ಸಲ ಸಿಗುತ್ತೆ. ಬಟ್ ಆ ಟೈಮಿಗೆ ನಮಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಿಗಲ್ಲ. ಸೊ ಹೀಗಾಗಿ ಫೈನಾನ್ಷಿಯಲ್ ಮೆಂಟೋರ್ಸ್ ಅಂತ ನಾವು ಏನಂತೀವಲ್ಲ ಸರ್, ಅಂಥವ್ರ ಹಿಂದೆ ಹೋಗೋದು, ಅಂದರೆ ಅಂಥವ್ರ ಬಗ್ಗೆ ಭಾಳ ಜನರಿಗೆ ಅಂದರೆ ಅವ್ರ ಮೌಲ್ಯ ಗೊತ್ತಿಲ್ಲ. ಅದೇ ವೇಸ್ಟ್ ಅಂದ್ಕೊಂಡ್ಬಿಡ್ತಾರೆ ಜನ. ಇಲ್ಲೇ ಸಿಗುತ್ತಲ್ಲ ಸಾಕು ನಮಗೆ ಅನ್ನೋ ಥರ ಆಗ್ಬಿಡ್ತಾರೆ. ಈ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಇದೊಂದು ಬ್ಯೂಟಿಫುಲ್ ಕ್ವಶನ್. ಏನಂದರೆ ಫಿನಾನ್ಸ್ ಲೈಫಲ್ಲಿ ಮೆಂಟರ್ಸ್ ಯಾಕೆ ಇಂಪಾರ್ಟೆಂಟು, ಎಸ್ಪೆಷಲಿ ಆ್ಯಂಡ್ ಲೈಫಲ್ಲೇ ಮೆಂಟರ್ಸ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳಲಿಕ್ಕೆ ನಾನು ಇದಕ್ಕೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ ನನ್ನ ಜೀವನದಲ್ಲಿ. ನಾನು ತುಂಬ ಸಣ್ಣವನಿರಬೇಕಾದ್ರೆ ಐ ಥಿಂಕ್ ನೀವು ಅದಕ್ಕೆ ರಿಲೇಟ್ ಮಾಡ್ಕೊತಿರ್ಬೋದು. ಆ್ಯಂಡ್ ಮೆನಿ ಪೀಪಲ್ ಆಲ್ಸೋ ದೇ ಆಲ್ಸೋ ಕುಡ್ ರಿಲೇಟ್ ವಿತ್ ದಿಸ್. ಏನಂದರೆ ನಮ್ಮ ಮನೆಯಲ್ಲಿ ಸರ್, ನಾನು ತುಂಬ ಚಿಕ್ಕವನಾಗಿದ್ದಾಗ ಒಂದು ಸ್ವಿಚ್ ಕೆಟ್ಟೋಗಿತ್ತು. ನಾನು ವಾಪಸ್ ಆ ಟೈಮಲ್ಲಿ ಆ ಸ್ವಿಚ್ಚನ್ನೆಲ್ಲ ತೆಗೆದು ವಾಪಸ್ ಆ ವೈರ್ಗಳನ್ನೆಲ್ಲ ಜೋಡಿಸಿ ವಾಪಸ್ ಆ ಸ್ವಿಚ್ಚನ್ನ ರೆಡಿ ಮಾಡಿದೆ. ಆ ಸ್ವಿಚ್ ಹಾಕಿದ ತಕ್ಷಣ ರಪ್ಪಂತ ಲೈಟ್ ಬಂದ್ಬಿಡ್ತು. ಭಾಳ ಚಿಕ್ಕವನಾಗ ನಮ್ಮ ಮನೆಯಲ್ಲಿ ಭಯಂಕರ ಖುಷಿ ನಮ್ಮ ಅಮ್ಮಂಗೆ. ಹಾಂ, ಇವನು ಲೈಟ್ ಆನ್ ಲೈಟ್ ಆನ್ ಮಾಡಿಸ್ಬಿಟ್ಟ ಅಂತೇಳಿ. ಆಮೇಲೆ ನಾವು ಒಮ್ಮೆ ಹೇಳಿದೆ, ದೊಡ್ಡ ಎಲೆಕ್ಟ್ರಿಷಿಯನ್ ಆಗ್ಬೋದಪ್ಪ ಲೈಫಲ್ಲಿ, ಸೊ ಅಷ್ಟು ದೊಡ್ಡ ಕೆಲಸ ಮಾಡೋನು ಇವನು ಅಂತೇಳಿ. ಸೊ ಅದಾದ ಮೇಲಿಂದ ಒಂದು ದಿವಸ ಅಲ್ಲಿಂದ ನಮ್ಮ ಮನೆಯಿಂದ ಸ್ವಲ್ಪ ಮುಂದಗಡೆ ಒಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಮನೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಕೆಳಗಡೆ ಒಂದು ಗೋಡೌನ್ ಟೈಪು ಮತ್ತು ಮೇಲ್ಗಡೆ ಎಲ್ಲ ಮನೆಗಳೆಲ್ಲ ಮಾಡ್ಕೊಳ್ತಾ ಇದ್ರು ಅವರು. ಅಲ್ಲಿ ಕೆಲಸ ನಡಿಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ದೆ. ಅಲ್ಲಿ ಇರುವಂತಹ ಒಬ್ಬ ಎಲೆಕ್ಟ್ರಿಷಿಯನ್, ಬಿಕಾಸ್ ನಮ್ಮಮ್ಮ ಹೇಳಿದ್ರಲ್ಲ ಇಲ್ಲಿ, ಒಳ್ಳೆ ಎಲೆಕ್ಟ್ರಿಷಿಯನ್ ಆಗ್ಬೋದು ಇವನು ಅಂತ ಹೇಳ್ಬಿಟ್ಟು. ಅದಾಗಿದ್ದು ಒಂದು ವಾರಕ್ಕೇ. ಇವ್ರು ಏನು ಮಾಡ್ತಾರೆ ಇವರು ಎಲೆಕ್ಟ್ರಿಕಲ್ ಕೆಲಸನ ಅಂತೇಳಿ, ಅವಾಗಿನೂ ಭಾಳ ಚಿಕ್ಕವರು, ಮೇ ಬಿ ಅವ್ರು ಒಂದು 8ನೇ ಕ್ಲಾಸು 6ನೇ 7ನೇ ಕ್ಲಾಸು ಏನಿರಬೇಕು ಆ ಥರ. ಆಮೇಲೆ ವಾಪಸ್ಸೆಲ್ಲ ಹೋಗಿ ನೋಡ್ತಾ ಇದ್ದೆ. ಅವರೆಲ್ಲ ನಿಂತ್ಕೊಂಡು ಅಲ್ಲಿ ಆ ವ್ಯಕ್ತಿ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ, ಲೋಡ್ ಬ್ಯಾಲೆನ್ಸಿಂಗು ಮತ್ತು ಸರ್ಕ್ಯೂಟ್ ಪ್ಲ್ಯಾನಿಂಗ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಫೇಸ್ ಡಿಸ್ಟ್ರಿಬ್ಯೂಷನ್ಸು ಇವೆಲ್ಲನೂ ತೊಗೊಂಡು ಅವನು ಪ್ಲ್ಯಾನ್ ಮಾಡಿಕೊಂಡು ಪೆನ್ಸಿಲಲ್ಲಿ ಬರ್ಕೊಂಡು ಪೂರ್ತಿ ಇಡೀ ಬಿಲ್ಡಿಂಗಿಗೆ ಆ ವ್ಯಕ್ತಿ ಎಲೆಕ್ಟ್ರಿಫೈ ಮಾಡೋದಕ್ಕೆ ಹೇಗೆ ಸಪ್ಲೈ ಹೋಗಬೇಕು ಅನ್ನೋಂಥದ್ದೆಲ್ಲ, ಬೋರ್ಡ್ ಎಲ್ಲಿ ಬರಬೇಕು ಅನ್ನೋಂಥದ್ದೆಲ್ಲವನ್ನ ಪ್ಲ್ಯಾನ್ ಮಾಡ್ತಿದ್ದ. ನನಗೆ ಅವತ್ತು ಎಂಥ ಶಾಕ್ ಆಯ್ತು ಅಂತ ಹೇಳಿದ್ರೆ, ಅಯ್ಯೋ ಎಲೆಕ್ಟ್ರಿಷಿಯನ್ ಆಗೋದು ಇಷ್ಟೊಂದು ಕಷ್ಟನಾ? ನಾನು ಜಸ್ಟ್ ಒಂದು ಸ್ವಿಚ್ಚನ್ನು ಫಿಕ್ಸ್ ಮಾಡಿದ್ದಕ್ಕೆ ನಾನೊಬ್ಬ ಎಲೆಕ್ಟ್ರಿಷಿಯನ್ ಅಂತ ಹೇಳ್ಬಿಟ್ಟು ಆ ಲೆವೆಲ್ಗೆ ಲೇಬಲ್ ತೊಗೊಂಡ್ಬಿಟ್ಟಿದ್ನಲ್ಲಪ್ಪ ಅಂತ. ಜನಗಳು ಮಾಡೋದು ಇದೇ ಮಿಸ್ಟೇಕು. ಜಸ್ಟ್ ಬಿಕಾಸ್ ದೇ ನೋ ಹೌ ಟು ಸೇವ್. ಅವ್ರು ಎಫ್ ಡಿನಲ್ಲಿ ದುಡ್ಡು ಹೆಂಗೆ ಇಡ್ಬೋದು ಅಂತ ಗೊತ್ತು, ಒಂದು 2-3 ಪಾಲಿಸಿಗಳು ತೊಗೊಂಡ್ಬಿಟ್ರೆ ಹೆಂಗೆ ಇದು ಮಾಡ್ಬೋದು ಅಂತ ಗೊತ್ತು, ಒಂದು 4 SIP ಮಾಡ್ಕೊಂಬಿಟ್ರೆ ಗೊತ್ತು, ಆ ಸ್ವಿಚ್ ಫಿಕ್ಸ್ ಮಾಡ್ದಂಗೆ ನನಗೆ ಇಡೀ ಬಿಲ್ಡಿಂಗ್ದು ಎಲೆಕ್ಟ್ರಿಫೈ ಮಾಡ್ದಂಗೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಅದೇ ಪ್ರಾಬ್ಲಮ್. ಫಿನಾನ್ಷಿಯಲ್ ಮೆಂಟರ್ ಯಾಕೆ ಇಂಪಾರ್ಟೆಂಟು ಲೈಫಲ್ಲಿ ಅಂತ ಹೇಳಿದ್ರೆ, ನಾನು ಎಷ್ಟೋ ಜನದ್ದು ಫಿನಾನ್ಸಸ್ಗಳನ್ನು ಕೌನ್ಸಿಲಿಂಗಲ್ಲಿ ಅಂದರೆ ಜೊತೆ 1-to-1 ಕನ್ಸಲ್ಟೇಷನ್ಗೆ ಕೂತಾಗ, ಅಥವಾ ನನ್ನ ಸ್ಟೂಡೆಂಟ್ಸ್ಗಳು ನಮ್ಮದೊಂದು 3 months ಪ್ರೋಗ್ರಾಮ್ ನಡೆಯುತ್ತೆ, ಅಲ್ಲಿರೋರಿಗೆ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಸೊ ನನ್ನ ಜೊತೆ 1-to-1 ಕನ್ಸಲ್ಟೇಷನ್ಗೆಲ್ಲ ಆಲ್ಮೋಸ್ಟ್ ನಂದು ನಿಯರ್ಲಿ ಒಂದು 3 months ತನಕ ಬುಕ್ ಆಗಿರುತ್ತೆ ಅಪಾಯಿಂಟ್ಮೆಂಟ್ಸ್. ಅದರಲ್ಲಿ ಅರ್ಧ ಬರೀ ನನ್ನ ಸ್ಟೂಡೆಂಟ್ಸ್ಗಳೇ ಇರ್ತಾರೆ. ಅವ್ರಿಗೆ ಯಾಕೆ ಅದ್ಭುತವಾದ ರಿಸಲ್ಟ್ಸ್ಗಳು ಬರುತ್ತೆ ಅಂತ ಹೇಳಿದ್ರೆ ಇದೇ ರೀಸನ್ಗೆ. ಬಿಕಾಸ್ ಅವ್ರಿಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡಿರ್ತೀನಿ. ವಿಚ್ ಮೀನ್ಸ್ ಜನಗಳೆಲ್ಲ ಅಂದ್ಕೊಳ್ಳುವಂಥದ್ದೇನೋ ನಾನು ಬರೀ ಒಂದು ಸ್ವಿಚ್ ರೆಡಿ ಮಾಡಿದ ತಕ್ಷಣವೇ ಮನೆಗೆಲ್ಲ ಕರೆಂಟ್ ಕೊಡ್ಬೋದು ಅಂತ. ನೋ, ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಜಸ್ಟ್ ನಾನು ಸ್ವಲ್ಪ ಸೇವ್ ಮಾಡಿದ ತಕ್ಷಣವೇ ನಾನು ಫಿನಾನ್ಷಿಯಲ್ ಲೈಫಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದೀನಿ, ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ. ಅದನ್ನು ಒಂದು ಬಲ್ಬ್ ಆಗ್ದಂಗೆ ಅಷ್ಟೇನೆ. ಆದರೆ ರಿಯಲಾಗಿ ಇಡೀ ಬಿಲ್ಡಿಂಗನ್ನೇ ಪ್ರಾಪರಾಗಿ ಒಂದು ಸರ್ಕ್ಯೂಟ್ ಪ್ಲ್ಯಾನಿಂಗ್ ಮಾಡಬೇಕು, ಫೇಸ್ ಡಿಸ್ಟ್ರಿಬ್ಯೂಷನ್ಸ್ಗಳಾಗಬೇಕಂದ್ರೆ ಆ ವ್ಯಕ್ತಿ ಪ್ರಾಪರಾಗಿರುವಂಥ ನಾಲೆಡ್ಜನ್ನೇ ಇರಬೇಕು. ಅದಕ್ಕೆ ಒಂದು ಬ್ಯೂಟಿಫುಲ್ ಮಾತಿದೆ. ಈಗ ಯಾರೋ ಒಬ್ಬರು ದಾರಿನಲ್ಲಿ ಬಿದ್ದೋಗ್ಬಿಟ್ಟಿರ್ತಾರೆ, ಅವ್ರಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಇವ್ರು ಹೋಗ್ಬಿಟ್ಟೆಲ್ಲ ಫಸ್ಟ್ ಏಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ. ಜಸ್ಟ್ ಬಿಕಾಸ್ ಯು ನೋ ಹೌ ಟು ಸ್ಟಾಪ್ ಬ್ಲೀಡಿಂಗ್, ಇಟ್ ಡಸಂಟ್ ಮೀನ್ ದಟ್ ಯು ಕ್ಯಾನ್ ಪರ್ಫಾರ್ಮ್ ದಿ ಸರ್ಜರಿ ಅಂತ. ನಿನಗೆ ಬ್ಲಡ್ ನಿಲ್ಸೋದು ಗೊತ್ತಿದೆ ಅಂದ ಮಾತ್ರಕ್ಕೆ ಸರ್ಜರಿ ಮಾಡಬಲ್ಲೆ ಅಂತ ಹೇಳ್ಬಿಟ್ಟು ಅನ್ಕೋಬೇಡ. ಅದು ಎಲ್ರಿಗೂ ಗೊತ್ತಿದೆ ಜನರಿಗೆ, ನಾನು ಸರ್ಜರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸೇಮ್ ವೇ ಇಲ್ಲೂ ಅಷ್ಟೇನೆ. ಲೈಫಲ್ಲಿ ಯಾವಾಗ್ಲೂ ಒಂದು ಸಣ್ಣ ವಿಷಯಗಳಲ್ಲಿ ಫಿನಾನ್ಷಿಯಲಲ್ಲಿ ಮಾಡಿದ ತಕ್ಷಣವೇ ಅವರೆಲ್ಲ ಏನು ಅನ್ಕೊಬಿಡ್ತಾರೆ ಅಂದರೆ, ನಾನು ಇಡೀ ಜೀವನದಲ್ಲಿ ನಾನು ಫಿನಾನ್ಷಿಯಲಿ ಸೆಟ್ಲ್ ಅಂತ ಅನ್ಕೊಬಿಡ್ತಾರೆ. ಎಸ್ ಸರ್. ಈಗ ನೆಕ್ಸ್ಟ್ ಪ್ರಶ್ನೆ ಬರುವಂಥದ್ದು ಏನಂತಂದರೆ, ಹಾಗಾದರೆ ಫೈನಾನ್ಷಿಯಲಿ ಸೆಟ್ಲ್ ಅಂತ ಆಗಬೇಕು ಅಂತಂದರೆ, ಯಾಕಂದರೆ ಅನಿಶ್ಚಿತತೆ ತುಂಬಿರುವಂಥ ಲೈಫು, ಹೀಗಾಗಿ ನಮಗೊಂದಷ್ಟು ಪಾಠಗಳು ನಾವು ಕಲ್ತ್ಕೋಬೇಕಲ್ವಾ. ಈಗ ನಾನು ಒಂದು ಸ್ವಿಚ್ ಹಾಕಿದ ತಕ್ಷಣ ನಾನು ಎಲೆಕ್ಟ್ರಿಷಿಯನ್ ಅಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಒಬ್ಬ ಒಳ್ಳೆ ಎಲೆಕ್ಟ್ರಿಷಿಯನ್ ಆಗಬೇಕಾದ್ರೆ ನನಗೊಂದಷ್ಟು ವಿಚಾರಗಳು ಹೆಂಗೆ ಗೊತ್ತಿರಬೇಕು, ಅದೇ ಥರ ನಾನು ಫಿನಾನ್ಷಿಯಲಿ ಸೌಂಡ್ ಅಥವಾ ಸ್ಟೇಬಲ್ ಒಂದು ಮನೆ ನಡೆಸಬೇಕು ಅಥವಾ ಒಂದು ಜೀವನ ರೂಪಿಸ್ಕೊಳ್ಬೇಕಂದ್ರೆ ಒಂದಷ್ಟು ಬೇಸಿಕ್ ಲೆಸನ್ಗಳಾದ್ರೆ ನಮ್ಗೆ ಗೊತ್ತಿರಬೇಕಲ್ವ. ಆ ಥರ ಫೈನಾನ್ಷಿಯಲ್ ಬೇಸಿಕ್ ಲೆಸನ್ಗಳು ಯಾವುದು ಸರ್? ಹಾಗಾದರೆ ನಂಬರ್ 1, ನೀವು ಎಷ್ಟೇ
ಹೆಂಗಾಗೇರಿ ವಿಲ್ ಬರೆಯೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಓಕೆ ಓಕೆ. ತುಂಬ ಜನ ಏನು ಅನ್ಕೋತಾರೆ ಅಂದರೆ ಮೂವೀಸ್ಗಳನ್ನೆಲ್ಲ ನೋಡ್ಬಿಟ್ಟು ವಿಲ್ ಅಂತ ಹೇಳಿದ್ರೆ ಯಾವಾಗ ಹೇಳಿ ಅವ್ರು ಸಾಯೋ ಟೈಮು ಬರೆಯೋದು ಅನ್ಕೋತಾರೆ. ನೀವು ಚೆನ್ನಾಗಿರಬೇಕಾದ್ರೆ ವಿಲ್ ಬರಿಬೇಕು. ಯಾಕಂತ ಹೇಳಿದ್ರೆ ಯಾರ ಲೈಫ್ ಹೇಗೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ವಿಲ್ ಬರೆಯುವಂಥದ್ದು ತುಂಬ ಇಂಪಾರ್ಟೆಂಟ್. ಒಳ್ಳೆ ಅಡ್ವೊಕೇಟ್ಸ್ಗಳ ಮುಖಾಂತರ ವಿಲ್ ಬರೀಸ್ಬೇಕು. ಇಲ್ಲಾಂದರೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ದಾರಿನಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಹೇಳ್ಬಿಟ್ಟು ದಿನನಿತ್ಯ ನೋಡ್ತಾನೆ ಇರ್ತೀವಿ ಅದ್ರ ಬಗ್ಗೆ. ಸೊ ಆ ಕಾರಣಕ್ಕೋಸ್ಕರ, ಯಾಕಂದರೆ ಯಾರ ಅಸೆಟ್ ಅಂದರೆ ನೀವು ಮಾಡಿಟ್ಟಿರೋ ಅಸೆಟ್ಟು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅನ್ನೋಂಥದ್ದು ಗೊತ್ತಾಗಬೇಕಂತ ಹೇಳಿದ್ರೆ ವಿಲ್ ಬರಿಬೇಕು. ಅದಕ್ಕೆ ನನ್ನ ಸೆಷನ್ಸಲ್ಲಿ ತುಂಬ ಪ್ರಾಶಸ್ತ್ಯ ಕೊಡ್ತೀನಿ ಅದಕ್ಕೆ. ಆ್ಯಂಡ್ ಎರಡನೇದೇನಂತ ಹೇಳಿದ್ರೆ, ನಾನು ಇದನ್ನು ಸರಿ ತಪ್ಪು ಅಂತ ವಾದ ಮಾಡೋದಕ್ಕಿಂತನೂ ಈ ಟಿಪ್ ಹೇಳಾದ್ಮೇಲಿಂದ, ಈ ಲೆಸನ್ ಹೇಳಾದ್ಮೇಲಿಂದ ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು ತೊಗೊಳ್ಳೋದು. ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಎಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ ಗೊತ್ತಿರಬೇಕು. ಕ್ರಿಪ್ಟೋ ಕರೆನ್ಸಿನಲ್ಲಿ ಮತ್ತು F&Oನಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತ ಇದೆ ಒಂದು, ಅದರಲ್ಲಿ ಮತ್ತು ಪೆನ್ನಿ ಸ್ಟಾಕ್ಸ್ ಅಂತ ಬರುತ್ತೆ. ಈ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟೇ ಮಾಡಬಾರ್ದು. ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ನಿಮ್ಮ ದುಡ್ಡನ್ನು ಒಂದು ಬರ್ನಿಂಗ್ ಜಾಗದಲ್ಲಿ ತೊಗೊಂಡೋಗಿ ಇಟ್ಟ ಹಾಗೆ, ಗೊತ್ತಿಲ್ಲ ಅದು ಯಾವತ್ತು ಸುಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಒಂದು ಧೈರ್ಯ ಮಾಡಿ ಜೈ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರ್ತಾರಲ್ಲ, ಆ ಥರ ಹೋಗಿರುತ್ತೆ. ಹಂಗೂ ಏನಾದ್ರು ಮಾಡಲೇಬೇಕು ಅಂತಿದ್ರೆ ಎಲ್ಲೋ ಒಂದು ಸಣ್ಣ ಪರ್ಸೆಂಟ್ ಕಳ್ಕೊಂಡ್ರೂ ಪರವಾಗಿಲ್ಲ ಅನ್ನೋಂಗಿದ್ರೆ ಮಾತ್ರ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಈ 3 ಜಾಗಗಳಲ್ಲಿ ದಯವಿಟ್ಟು ಇನ್ವೆಸ್ಟೇ ಮಾಡಬೇಡಿ. ಇದು ನನ್ನ ಪರ್ಸ್ನಲ್ ರೆಕಮೆಂಡೇಷನ್ ಆ್ಯಂಡ್ ನಾನು ಸ್ಟ್ರಾಂಗಾಗಿ ಎಲ್ಲರಿಗೂ ಈ ನಿಲುವನ್ನು ವ್ಯಕ್ತಪಡಿಸ್ತೀನಿ. ಸೊ ಮತ್ತು ಇನ್ನೊಂದು ಮೂರನೇದೇನಂತ ಹೇಳಿದ್ರೆ, ಕ್ವಿಕ್ ರಿಚ್ ಸ್ಕೀಮ್ಸ್ಗಳಿರುತ್ತೆ ಕೆಲವೊಂದು. ಇಲ್ಲಿ ದುಡ್ಡು ಹಾಕಿ ನೆಕ್ಸ್ಟ್ ಮಂತೇ ಡಬಲ್ಲು, 6 ತಿಂಗಳಿಗೆ ಡಬಲ್ಲು. ಈ ಥರ ಜಾಗಗಳಿಗೆ ದಯವಿಟ್ಟು ನಿಮ್ಮ ಬೆರಳಿನ ತುದಿನೂ ಇಡಬೇಡಿ ಅಂತ ಹೇಳ್ತೀನಿ. ಆಮೇಲೆ ತಿಂಗಳಿಗಿಷ್ಟು ಬಡ್ಡಿ ಅದು ಹೋಗಲೇಬೇಡಿ. ನೀವು ಇನ್ವೆಸ್ಟ್ ಮಾಡಿಬಿಡಿ, ನಿಮಗೆ 2% 3% ನಿರಂತರವಾಗಿ ಕೊಡ್ತೀವಿ. 1 ತಿಂಗಳು ಕೊಡ್ತಾರೆ, 2 ತಿಂಗಳು ಕೊಡ್ತಾರೆ, 3 ತಿಂಗಳು ಕೊಡ್ತಾರೆ. 4ನೇ ತಿಂಗಳಿಂದ ನಿಜವಾದ ಗೇಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಕ್ವಿಕ್ ರಿಚ್, ನೀವೇನೋ ಸಡನ್ನಾಗಿ ದಿಢೀರಂತ ದುಡ್ಡು ಮಾಡ್ತೀನಿ ಅನ್ನೋಂಥ ಜಾಗಗಳಿಗೆ ನೀವು ಎಂಟ್ರ್ ಆಗ್ತೀರಾ ಅಂತ ಹೇಳಿದ್ರೆ ಪ್ರಾಬಬಲಿ ನೀವೆಲ್ಲೋ ಒಂದು ಕಡೆ ಹೋಗ್ಬಿಟ್ಟು ದುಡ್ಡನ್ನ ಕಳ್ಕೊತಾ ಇದ್ದೀರಾ ಅಂತ ಅರ್ಥ ಅಷ್ಟೇ. ಸೊ ಹಾಗಾಗಿ ಈ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಆ್ಯಂಡ್ ನನ್ನ ಫೇವ್ರೇಟ್ ಇದು, ಇನ್ನೂ ಒಂದು ಲೆಸನ್ ನಾವೇನು ಕಲಿಬೇಕು ಅಂತ ಹೇಳಿದ್ರೆ, ಆಲ್ವೇಸ್ ನೆವರ್ ಡಿಪೆಂಡ್ ಓನ್ಲಿ ಆನ್ ಒನ್ ಸೋರ್ಸ್ ಆಫ್ ಇನ್ಕಮ್. ತುಂಬ ಜನ ಎಷ್ಟು ಸಲ ಹೇಳಿದ್ದೀನಿ ನಾನು, ಅಂದರೂ ಜನಗಳು ಇನ್ನೂ ಬುದ್ಧಿನೇ ಬರೋದಿಲ್ಲ. ಅದಕ್ಕೆ ಒಂದೇ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದಕ್ಕೆ ಒಂದು ಮಾತಿದೆ, ಒಂದು ಬ್ಯೂಟಿಫುಲ್ ಮಾತಿದೆ, ಇಫ್ ಯು ಆರ್ ಡಿಪೆಂಡಿಂಗ್ ಆನ್ ಓನ್ಲಿ ಒನ್ ಇನ್ಕಮ್ ಸೋರ್ಸ್, ಯು ಆರ್ ಜಸ್ಟ್ ಒನ್ ಸ್ಟೆಪ್ ಅವೇ ಫ್ರಮ್ ದ ಪಾವರ್ಟಿ ಅಂತ. ಬಡತನಕ್ಕೆ ಒಂದೇ ಒಂದು ಹೆಜ್ಜೆ ಮುಂದೆ ಇರ್ತಾನೆ ಅವನಷ್ಟೇ. ಎಕ್ಸಾಕ್ಟ್ಲಿ, ಅದು ಸ್ಟಾಪ್ ಆಗ್ತಿದ್ದಂಗೆ ನಾವು ಬಡತನಕ್ಕೆ ಮುಗೀತು. ಸೊ ಹಾಗಾಗಿ ಹ್ಯಾವ್ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್, ಬೇರೆ ಬೇರೆ ಮೂಲಗಳಿರಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಅವ್ರು ಸಫರ್ ಮಾಡ್ತಾರೆ. ದೀಸ್ ಆರ್ ದಿ ಲೆಸನ್ಸ್ ಒನ್ ಶುಡ್ ಲರ್ನ್ ಫಾರ್ ಶೋರ್. ಸೊ ಸುರೇಶ್ ಶ್ರೀವಾಸ್ ಸರ್ ಅವರು ಸಾಕಷ್ಟು ಒಳ್ಳೆ ಪಾಠಗಳನ್ನ ಹೇಳಿದರು, ಒಳ್ಳೆ ವಿಚಾರಗಳನ್ನ ಹೇಳಿದರು ಮತ್ತು ಕೊನೆಯದಾಗಿ ಒಳ್ಳೆ ಪಾಠಗಳನ್ನ ಹೇಳಿದರು. ಸರ್, ಈಗ ಮೆಂಟೋರ್ಶಿಪ್ ಬಗ್ಗೆ ನೀವು ಮಾತಾಡಿದ್ರಿ. ಹೀಗಾಗಿ ನಿಮ್ಮನ್ನು ನಾವು ಮೆಂಟರ್ ಅಂತ ಮಾಡ್ಕೋಬೇಕು ಅಂದರೆ ಏನು ಸರ್? ವಾಟ್ ಇಸ್ ದ ಪ್ರೊಸೀಜರ್? ಸೊ ನಮ್ಮದೊಂದು ಸೆಷನ್ ನಡೆಯುತ್ತೆ ಸರ್, 3 months ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಇಡೀ ಪ್ರಪಂಚದಲ್ಲೇ ಫಸ್ಟ್ ಟೈಮ್ ನಾನು ಬಿಲ್ಡ್ ಮಾಡಿರುವಂಥ ಪ್ರೋಗ್ರಾಮ್. ಆ್ಯಂಡ್ ಅಲ್ಲಿ ಕಲಿಯುವಂಥದ್ದನ್ನು ಬಹುಶಃ 80% ಅವ್ರು ಎಲ್ಲೂ ಕಲ್ತಿರೋದಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ನಂದು ಈಗ ನಿಯರ್ಲಿ 1,3,000 ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ಅಂದರೆ ನಮ್ಮ ಇಂಟರ್ನಲ್ ಕಮ್ಯುನಿಟಿನಲ್ಲಿ ಎವ್ರಿ ವೀಕ್ ಜಾಯ್ನ್ ಆಗುವಂಥವ್ರು. ಎಲ್ಲರಿಗೂ ಯಾಕೆ ಅದ್ಭುತವಾದ ರಿಸಲ್ಟ್ಸ್ಗಳು ಬರುತ್ತೆ ಅಂತ ಹೇಳಿದ್ರೆ, ಅವರೆಲ್ಲ ಹೊಸ ವಿಷಯನ ಕಲಿಸೋದಲ್ದೇನೆ ಅವ್ರಿಗೆ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಅಂದರೆ ನನ್ನ ಮೆಂಟರ್ಶಿಪ್ ಅಂತ ಹೇಳೋದಕ್ಕಿಂತನೂ ನಾನು ಎಲ್ಲರ ಜೊತೆಗೂ ಅವ್ರ ಜೊತೆಗೂ ನಾನು ಕಲಿತಾ ಇರ್ತೀನಿ, ನನ್ನಿಂದ ಅವ್ರು ಕಲಿತಾ ಇರ್ತಾರೆ. ಸೊ ಆ್ಯಂಡ್ ಇಟ್ಸ್ ಲೈಕ್ ಅ ಮ್ಯೂಚುವಲ್. ಆ್ಯಂಡ್ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಈಗ ಎಸ್ಪೆಷಲಿ. ಆ್ಯಂಡ್ ಜಾಸ್ತಿ ಜನಗಳು ಇವಾಗಿನಂತರೂ ಈಗಿನ ಈಗಿನ ಜನ್ರೇಷನ್ಗೆ ಎಸ್ಪೆಷಲಿ, ಆ್ಯಂಡ್ ಇವಾಗಿರುವಂಥ ಸಿಚುವೇಶನ್ಸ್ಗಳಿಗೆ, ಈಗ AIಸ್ಗಳಿರುವಂಥದ್ರಲ್ಲೆಲ್ಲ ಅವರು ಫಿನಾನ್ಷಿಯಲ್ ಎಜುಕೇಟ್ ಆಗುವಂಥದ್ದು ಭಾಳ ಇಂಪಾರ್ಟೆಂಟು. ಹಾಗಾಗಿ ವೆಲ್ತ್ ಎನರ್ಜಿ ಫ್ಲೋ ಅಂತ ಅದರ ನೇಮ್ ಅದು. ಯಾವಾಗ ನಿಮ್ಮ ಲೈಫಲ್ಲಿ ವೆಲ್ತ್ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಳ್ತೀರಾ, ಅಲ್ಲಿ ಎನರ್ಜಿ ಇಂಟಿಗ್ರೇಟ್ ಆಗಬೇಕು, ಅವಾಗ ಮಾತ್ರ ನಿಮ್ಮ ಲೈಫಲ್ಲಿ ವೆಲ್ತ್ ಫ್ಲೋ ಆಗುತ್ತೆ ಅಂತೇಳಿ. ಸೊ ಇದೊಂದು 3 months ಪ್ರೋಗ್ರಾಮು. ಸೊ ದೇ ಕ್ಯಾನ್ ಕಮ್ ದೇರ್ ಆಲ್ಸೋ. ಅದು ಆನ್ಲೈನ್ ಕೂಡ ಇರುತ್ತೆ? ಅದು ಆನ್ಲೈನ್ ಮಾತ್ರನೇ ವೆಲ್ತ್ ಎಕ್ಸ್ಪರ್ಟ್ ಮತ್ತು ಮೈಂಡ್ ಥೆರಪಿಸ್ಟ್ ಆಗಿರುವಂಥ ಸುರೇಶ್ ಶೈವ ಅವ್ರ ಜೊತೆಗೆ ನಾವು ಮಾತಾಡಿದ್ವಿ. ಒಂದಷ್ಟು ಭಾಳ ವ್ಯಾಲ್ಯೂಬಲ್ ಲೆಸನ್ಸ್ ಅವರು ನಮಗೆ ಹೇಳಿದ್ದಾರೆ. ಸೊ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅಷ್ಟೇ ನಾನು ನಿಮ್ಗೆ ಕೇಳ್ಕೊಳ್ಳೋದು. ಯಾಕೆಂದರೆ ಎಲ್ರಿಗೂ ಈ ಒಂದು ನಾಲೆಜ್ ಸಿಗಲಿ ಅನ್ನೋದೇ ಉದ್ದೇಶ. ಮತ್ತು ಆಸಕ್ತರು ಸುರೇಶ್ ಶೈವ ಅವ್ರನ್ನ ಸಂಪರ್ಕಿಸಬಹುದು. ಆನ್ಲೈನ್ ಮೂಲಕ ಸೆಷನ್ ಆಗಿರೋದ್ರಿಂದ ನೀವು ಯಾವ ಊರಲ್ಲಿದ್ದರೂ ಕೂಡ ತೊಂದರೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಸುರೇಶ್ ಶೈವ ಅವ್ರಿಗೆ ತುಂಬ ಧನ್ಯವಾದ ಸರ್. ನಮ್ಮ ಜೊತೆ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ ಸರ್ ಎಲ್ರಿಗೂ. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋಗಳಲ್ಲಿ ನಿಮಗೆ ಈ ಒಂದು ವಿಚಾರಗಳಲ್ಲಿ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು ಅನ್ನೋದನ್ನು ತಿಳಿಸಿ. ಮತ್ತು ನಿಮಗೇನಾದರೂ ಪ್ರಶ್ನೆ ಇದ್ದರೆ, ಡೌಟ್ ಇದ್ದರೆ ಅದನ್ನು ತಿಳಿಸಿ. ಅದಕ್ಕೂ ಕೂಡ ಮುಂದಿನ ಸೆಷನ್ಗಳಲ್ಲಿ ನಾವು ಉತ್ತರ ತಗೋಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.